ಗುರುರಾಜ್ ಗಂಟಿಹೊಳೆ ಅನ್ನುವಂಥವ್ರು ಈ ವ್ಯಕ್ತಿತ್ವನ ಕಂಡಿಡಿದವ್ರು ಯಾರು? ಗುರುವನ್ನ ಯಾಕೆ ಶಕ್ತಿ ಆಗ್ತದೆ? ನನ್ನ ಭಕ್ತಿ ನಾನು ಇಟ್ಕೊಂಡಿದ್ದೇನೆ. ಇದರಿಂದೆಲ್ಲ ಹೊರಗಡೆ ಬರಬೇಕು ಅನ್ನುವಂಥ ಒಂದು ಸಂಕಲ್ಪ ತಗೊಂಡಿದ್ದ ದಿನ ಹೀಗಿತ್ತು. ನೆಮ್ಮದಿ ಒಂದು ಬೇಕು ಅಂತ ದೇವರನ್ನು ಹೇಳ್ಕೊಂಡ್ರೆ ಬಹುಶಃ ಇವತ್ತಿಗೂ ಈಗಲೂ ಸಂಕಲ್ಪ ಇದೆ. 2019 ಕೋವಿಡ್ ಆ ಸಮಯದಲ್ಲಿ ಸುದ್ದಿಯಾಗಿದೆ ನಿಮ್ಮ ಅನಾನಸ್ ತೋಟ. ಅನಾನಸು ಬೆಳೆದು ರಾಶಿ ಇದೆ, ಕೊಯ್ಲಿಕ್ಕೆ ಜನ ಇಲ್ಲ, ಕೊಯ್ದದ್ದು ತಗೊಂಡು ಹೋಗ್ಲಿಕ್ಕೆ ಜನ ಇಲ್ಲ. ಬೈಂದೂರು ಉತ್ಸವ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀರಾ, ಒಳ್ಳೆ ಲೈಟಿಂಗ್ ಎಲ್ಲ ಮಾಡಿ ಟಾಸ್ಕ್ಗಳು. ಮೋಸ್ಟ್ಲಿ ರಿಸೆಪ್ಷನ್ ಬಂದಿದ್ರು ಅಂತ ಅನ್ಸುತ್ತೆ. ಸಿಟಿಗೂ ಗ್ರಾಮೀಣ ಪ್ರದೇಶದ ಅವಶ್ಯಕತೆ ಇರ್ತದೆ. ಗ್ರಾಮೀಣ ಪ್ರದೇಶದಲ್ಲಿ ಈ ಸಾಮರ್ಥ್ಯ ಇದೆ, ಈ ವ್ಯವಸ್ಥೆ ಇದೆ ಅಂತ ತೋರಿಸ್ಲಿಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕಿತ್ತು. ನಿಮಗೆ ಮರವಂತೆ ಬೀಚ್ ಅನ್ನುವಂಥದ್ದು ಬರುತ್ತೆ, ಬೀಚ್ಗಳು ಜಾಸ್ತಿ ಬರುತ್ತೆ. ಅಲ್ಲಿ ಪ್ಲಾಸ್ಟಿಕ್ ತೆಗೆಯೋದಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ಕೂಡ ಮತ್ತೆ ಅದ್ರ ಬಗ್ಗೆ ಸೋಮೇಶ್ವರ ಬೀಚ್ ಕ್ಲೀನ್ ಮಾಡ್ತಾ 1 ವರ್ಷ ಆಗುವಾಗ ಕಡಲಾನು ಮತ್ತೆ ಇಡ್ಲಿಕ್ಕೆ ಬರ್ತದೆ. 15-16 ವರ್ಷದ ನಂತರ ನಮಗದ್ರ ಮಾಹಿತಿ ಇಲ್ಲ. ರಾತ್ರಿ ಊರಿನವ್ರು ಫೋನ್ ಮಾಡ್ತಾರೆ, ಕಡಲಾಮೆ ಬಂದಿದೆ ಮೊಟ್ಟೆ ಇಡ್ಲಿಕ್ಕೆ ಅಂತೇಳಿ ಹೇಳಿ. ಏನು ವಿಶೇಷ ಅದರದ್ದೇನೆಲ್ಲ ಕೇಳ್ತಾವೆ. ಅವ್ರು ಹೇಳ್ತಾರೆ, ಮತ್ತೆ ಫಾರೆಸ್ಟ್ನವರು ಫೋನ್ ಮಾಡಿದ್ರು ಅಧಿಕಾರಿಗಳು, ಸ್ವಚ್ಛತೆ ಇದ್ದರೆ ಮಾತ್ರ ಕಡಲಾಮೆ ಬರುದು. ಕಣ್ಣು ಮುಂದೆ ಇರುವಂತ ಯೋಜನೆಗಳು, ಇನ್ನು ಮುಂದೆ ಇರುವಂತ ಯೋಜನೆ ಸರ್ಕಾರ ಅದಕ್ಕೆ ಹೇಗೆ ಸಹಕಾರಿ ಕೊಡಬೇಕು ಅಂತ ಕೇಳ್ತಾನೆ. ನಾನೊಂದು ಮಾತು ಕೇಳಿದೆ, ನಾನೊಂದು ಯೋಜನೆ ರೂಪಿಸ್ತೇನೆ. ಬೆಂಗಳೂರು ಕ್ಷೇತ್ರದ ಎಲ್ಲ ಕೆರೆಗಳು ಸ್ವಚ್ಛವಾಗಿರ್ಬೇಕು, ನೀರು ತುಂಬಿಕೊಂಡಿರ್ಬೇಕು, ಸೇಫ್ಟಿ ಗಾರ್ಡ್ಗಳು ಇರಬೇಕು. ಇದಕ್ಕೊಂದು ಪ್ರಾಜೆಕ್ಟ್ ಅಂತೂ ರೆಡಿ ಮಾಡ್ತಾನೆ. ಉಡುಪಿಯ ದೈವಗಳು ಅಂತ ಬಂದಿದ ತಕ್ಷಣ ನಿಮಗೆ ದೈವಗಳ ಬಗ್ಗೆ ಮಾತಾಡೋದಿದೆ. ನಮ್ಮಲ್ಲಿ ತುಂಬಾ ಸಮಸ್ಯೆಗಳು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು, ಆಮೇಲೆ ವ್ಯಾಲ್ಯೂಸ್, ಫ್ಯಾಮಿಲಿ ವ್ಯಾಲ್ಯೂಸ್ಗೆ ಸಂಬಂಧಪಟ್ಟದ್ದು ಏನಿದೆ ಇದನ್ನ ಇವತ್ತಿಗೂ ಗೈಡ್ ಮಾಡೋದು ನಮ್ಮ ದೈವಗಳು. ಕೊನೆಗೂ ದೈವ ಪ್ರಸಾದ ಕೊಟ್ಟು ನಾನು ಇದ್ದೇನೆ ನಿನ್ ಜೊತೆಗೆ ಅಂತ ಹೇಳುವುದಕ್ಕಿಂತ ದೊಡ್ಡ ವಿಶ್ವಾಸ ಏನಿದೆ? ಪೊಲಿಟಿಕಲ್ ಆಂಗಲ್ ವಿತ್ ಮಣಿಗೆ ಸ್ವಾಗತ. ಇವತ್ತೊಂದು ವಿಶೇಷವಾದಂತ ಒಂದು ಪಾಡ್ಕಾಸ್ಟ್. ಅದು ಯಾರ ಜೊತೆ? ಸರಳವಾದಂತ MLA. 2023ಕ್ಕೆ ಇವರ ಹೆಸರು ಹೇಳಿದ ತಕ್ಷಣ ತುಂಬಾ ಜನಕ್ಕೆ ಶಾಕ್ ಆಯ್ತು. ಯಾರು ಇವರು? ಇವ್ರ ಹಿನ್ನೆಲೆ ಏನು? ಎಲ್ಲೋ ಒಂದ್ ಕಡೆ ಚಪ್ಪಲಿ ಹಾಕದೆ, ಬಿಳಿ ಅಂಗಿ ಬಿಳಿ ಪಂಚೆ ಉಡ್ಕೊಂಡು ಇರುವಂತ ವ್ಯಕ್ತಿ ಯಾರು ಇವರು ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತು. ಹಾಗಾದ್ರೆ ನನ್ನ ಈ ಲೀಡಲ್ಲಿ ಅರ್ಥ ಆಗಿರುತ್ತೆ. ಇವತ್ತು ನಾವು ಕರೆದಿರುವಂಥವ್ರು ಸ್ವತಃ ಇವತ್ತಿನ ಬೈಂದೂರಿನ ಶಾಸಕರಾದಂಥ ಶ್ರೀ ಗುರುರಾಜ್ ಗಂಟಿಹೊಳೆಯವರು. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ. ನಮಸ್ಕಾರ. ನಾನು ಇಂಟ್ರೋದಲ್ಲೇ ಹೇಳಿದೆ, ನಿಮ್ಮ ಈ ಬಿಳಿ ಉಡುಪಿನ ಮತ್ತೆ ಚಪ್ಪಲಿ ಬಿಡೋ ಕಾರಣ ಏನು ಅನ್ನೋಂಥದ್ದನ್ನ ತಿಳ್ಕೊಳ್ಳೋಕೆ ತುಂಬಾ ಜನಕ್ಕೆ ಆಸಕ್ತಿನೂ ಕೂಡ ಇರುತ್ತೆ. ಅದ್ರ ಮಧ್ಯ ಒಂದಷ್ಟು ಪ್ರಶ್ನೆಗಳನ್ನ ನಾನು ಕೇಳ್ತೀನಿ, ಆಮೇಲೆ ಆ ವಿಷಯಕ್ಕೆ ಬರೋಣ. ಗುರುರಾಜ್ ಗಂಟಿಹೊಳೆಯವರು ರಾಜಕಾರಣಿನ ಅಥವಾ ಅದಕ್ಕಿಂತ ಮೊದಲು ಏನ್ ಮಾಡ್ತಿದ್ರು ಅಂತ? ನಮಸ್ಕಾರ. ಕಾರ್ಯಕ್ರಮ ಸುಮಾರು ಸಮಯದಿಂದ ನೋಡ್ತಾ ಇದ್ದೆ ನಿಮ್ಮ ಚಾನಲಲ್ಲಿ, ಒಳ್ಳೆ ಬರ್ತಾ ಇತ್ತು. ಬೇರೆ ಬೇರೆಯವರು ಹೇಳ್ತಾ ಇದ್ರು, ಹಾಗೆ ಇಷ್ಟು ಬೇಗ ಬರ್ಲಿಕ್ಕೆ ಆಗ್ತದೆ ಅಂತೇಳಿ ಅಂದಾಜಿರಲಿಲ್ಲ. ಒಂದನೇದೇನು ಕೇಳಿದರೆ, ನಾವು ಮೊದಲು ರಾಜಕಾರಣಿ ಅಲ್ಲ, ನಾಳೆನೂ ರಾಜಕಾರಣಿ ಅಲ್ಲ, ಮಧ್ಯದಲ್ಲಿ ಒಂದು ಅವಕಾಶ ಬಂದಿದೆ. ತುಂಬ ಖುಷಿ ಪಡದ ಒಂದು ಜಾಬ್ ಅಥವಾ ಉದ್ಯೋಗ ಅಥವಾ ಈ ವ್ಯವಸ್ಥೆ ಅಂತ ಹೇಳ್ಬೋದು. ಹಿಂದೊಮ್ಮೆ ನನಗೆ ಪಕ್ಷದ ಜವಾಬ್ದಾರಿ ಇತ್ತು. ನಾನು ಹಿರಿಯರ ಹತ್ರ ಎಲ್ಲರ ಹತ್ರ ಕೇಳಿ ನನಗಿದೊಂದು ಆಗಲ್ಲ ರಾಜಕೀಯ ಅಂತೇಳಿ ಹೇಳಿ BJP ಜವಾಬ್ದಾರಿಯಿಂದ ವಾಪಸ್ ಬೇರೆ ಸಂಘಟನೆ ಜವಾಬ್ದಾರಿ ತಗೊಂಡು ಇದ್ದೆ. ಮತ್ತೊಂದು ಸರ್ತಿ ವಾಪಸ್ ಬಂದಿದ್ದೇನೆ. ಸೊ ಹಾಗಾಗಿ ರಾಜಕಾರಣ ಕಷ್ಟದ ಕೆಲಸ ಆ ರೀತಿಯಲ್ಲಿ ಇದೆ. ಬಟ್ ತುಂಬ ಇಷ್ಟಪಟ್ಟೆ ಮಾಡ್ತಿದ್ದೇನೆ ಪುನಃ ಈಗ. ಯಾಕಂತೇಳಿ ಹೇಳಿದರೆ, ಒಂದ್ಸರ್ತಿ ಯಾವ ಕೆಲಸಕ್ಕೆ ಇಳಿದಿದ್ದೇವೆ ಅದನ್ನು ಪೂರ್ತಿ ಆಸಕ್ತಿಯಿಂದ ಮಾಡದೇ ಇದ್ರೆ ಆ ಜಾಗಕ್ಕೂ ಆ ವಿಷಯಕ್ಕೆ ಅನ್ಯಾಯ ಆಗ್ತದೆ. ಅದಾಗ್ಲಿಕ್ಕೆ ಬಿಡೋದಿಲ್ಲ. ಬಟ್ ರಾಜಕೀಯ ಅನ್ನೋದು ತುಂಬ ಖುಷಿಯಾದ ವಿಷಯ ಅಂತೇಳಿ ಅಲ್ಲ. ಬಟ್ ಈಗ ಮಾತ್ರ ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೇನೆ. ನಿಮ್ಮ ಬಾಲ್ಯ ಅಂತ ನೆನೆಸ್ಕೊಂಡಿದ ತಕ್ಷಣ ಬರುವಂತ ದಿನಗಳ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಿದ್ರೆ? ಒಂದು, ನಮ್ಮ ಜೀವನದಲ್ಲಿ ಈ ಪುಣ್ಯಕ್ಕೆ ಅಂತ ಹೇಳ್ತೇವೆ. ನಾ ಇಂಥ ಊರಲ್ಲಿ ಹುಟ್ಟಿದೆ, ಅದು ನನ್ನ ಪುಣ್ಯ. ಇಂಥ ಪ್ರದೇಶದಲ್ಲಿದ್ದೆ ಅಥವಾ ಇಂಥವರ ಮಗನಾಗಿ ಹುಟ್ಟಿದೆ, ಇದೆಲ್ಲ ನನ್ನ ಪುಣ್ಯಗಳು. ಇಂಥ ಸಂಘಟನೆ ಅವಕಾಶ ಸಿಕ್ತು, ಅದು ನನ್ನ ಪುಣ್ಯ. ಇಂಥ ಕ್ಷೇತ್ರದ ಶಾಸಕನಾಗುವ ಅವಕಾಶ ಸಿಕ್ತು, ಇದೆಲ್ಲವೂ ಪುಣ್ಯ ಅಂತೇಳಿ ಹೇಳಿ. ಅದೇ ರೀತಿ ನಾನು ಹುಟ್ಟಿದ ಊರು ಗಂಟಿಹೊಳೆ ಅಂತೇಳಿ ಏನಿದೆ, ಅದು ಬಹುಶಃ ಎಷ್ಟೋ ಜನ್ಮದ ಪುಣ್ಯ ಅಂತ ಅಂದ್ಕೋತೇನೆ. ಹಳ್ಳಿ, ಸುತ್ತಲೂ ಹೊಳೆ, ಮೇಲ್ಗಡೆ ಫಾರೆಸ್ಟ್ ಅಥವಾ ಈ ರೀತಿಯ ಅರಣ್ಯ ಪ್ರದೇಶ. ಹಾಗಂತೇಳಿ ಹೇಳಿ
ಹೈವೇ ಅಥವಾ ಸಮುದ್ರ ಅಂತ ಹೇಳಿದ್ರೆ ಹತ್ತಿರಕ್ಕೆ ಸ್ವಲ್ಪ ಸ್ವಲ್ಪ ಮುಂದುವರೆದ ಪ್ರದೇಶ. ಇನ್ನೂ ಮಲೆನಾಡಿಗೆ ಹೋದ್ರೆ ಮತ್ತು ಹಳ್ಳಿ ಅಂತ ಲೆಕ್ಕ. ಆದ್ರೆ ನಾವು ಸಣ್ಣದಿರುವಾಗ ಅಂದ್ಕೊಂಡದ್ದು ನಾವು ದಟ್ಟ ಅರಣ್ಯದಲ್ಲೇ ಇದ್ದೇವೆ ಅಂತೇಳಿ ಹೇಳಿ. ಯಾಕಂದ್ರೆ ವಾಹನಗಳದೇನು ಓಡಾಟ ಇರಲಿಲ್ಲ, ಬ್ರಿಡ್ಜ್ ಇರಲಿಲ್ಲ, ರಸ್ತೆ ಇರಲಿಲ್ಲ. ಸೊ ನಮ್ದೇ ಲೋಕ. ಹಸುಗಳನ್ನು ಸಾಕೋದು, ಗಂಟಿ ಅಂತೇಳಿ ಹೇಳಿದ್ರೆ ಕುಂದಾಪುರ ಕನ್ನಡದಲ್ಲಿ ಹಸುಗಳನ್ನು ಸಾಕೋದು, ಅದರ ಹಾಲನ್ನ ಯಾರು ಅಂಗಡಿ ಬೇರೆ ಬೇರೆ ಅಂಗಡಿಗಳಿಗೆಲ್ಲ ಕೊಡೋದು. ಸೊ ಆದಿತ್ಯವಾರ ಶಾಲೆ ರಜೆ ಇರುವಾಗ, ಇನ್ನೂ ಸಂದರ್ಭದಲ್ಲಿ ಗದ್ದೆ ಸೀಸನ್ ಎಲ್ಲ ಆಗುವಾಗ ಶಾಲೆಯಿಂದ ಬಂದು ಹಸುಗಳನ್ನು ಮತ್ತೆ ಗುಡ್ಡಕ್ಕೆ ಕರ್ಕೊಂಡು ಹೋಗೋದು. ಅವು ಮೇಯುದ್ರ ಜೊತೆಗೆ ನಾವು ಆಟ ಆಡ್ತಿದ್ದೆವು. ನಮ್ದು ಅದೇ ಸ್ವರ್ಗ ಲೋಕ ಇದ್ದಾಗಿತ್ತು. ಸೊ ಇದೆಲ್ಲವೂ ಈ ಬದುಕು ಪ್ರಕೃತಿ ಜೊತೆಗೋ ಹಳ್ಳಿಯಲ್ಲಿ ಬದುಕುವಂತ ಸಿಕ್ಕಿದ್ದು ಅದು ನಮ್ಮ ಪುಣ್ಯ. ಸೊ ಅಲ್ಲಿ ಆ ಬದುಕಿನ ಜೊತೆಗೆ ನಮ್ಮ ಕುಟುಂಬಗಳು, ನಮ್ಮ ಹಾಗೆ ಇನ್ನೊಂದಷ್ಟು ಕುಟುಂಬಗಳು, ಆಮೇಲೆ ಹಳ್ಳಿಯ ಬದುಕು ಅದೆಲ್ಲ ಖುಷಿ ಪಡ್ತು. ಸೊ ಹಾಗಾಗಿ ಅದು ಏನು ಬದುಕಿದ್ದೇವೆ ಅದೆಲ್ಲವನ್ನು ಖುಷಿ ಪಟ್ಟಿದ್ದೇವೆ. ಸೊ ಹಾಗಾಗಿ ಅಲ್ಲಿಂದ ಸಿಕ್ಕದಂಥದ್ದು ಶಾಲೆ ಶಿಕ್ಷಣ ಅನ್ನುವಂಥದ್ದು ಬರ್ತಾ 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 ಆಮೇಲೆ ಬೇರೆ ಬೇರೆ ಕಡೆಗೆಲ್ಲ ಹೋಗ್ತದೆ. ಸೊ ನೀವು ಎಲ್ಲಿಯಾದ್ರೂ ಬಾಲ್ಯ ಜೀವನ ಅಂತ ಕೇಳಿದ್ರೆ ಅದು ಈಗಲೂ ಎಲ್ರಿಗೂ ಅವ್ರವ್ರ ಬಾಲ್ಯ ಖುಷಿ ಅಂತೆ. ಬಟ್ ನಮ್ಮ ಬಾಲ್ಯ ಅಂತೇಳಿ ಹೇಳಿದ್ರು ಸಿಕ್ಕಾಪಟ್ಟೆ ಖುಷಿ. ಆ ಹಳ್ಳಿಯ ಬದುಕು ಹಸುಗಳ ಜೊತೆಗೆ ಅಥವಾ ಈ ರೀತಿ ಕೃಷಿ ಜೀವನದ ಜೊತೆಗೆ ಅದು ಈಗಲೂ ಅಷ್ಟು ಖುಷಿ ಅಂತ ಹೆಮ್ಮೆಯಿಂದ ನೆನ್ಪು ಮಾಡ್ಕೊಳ್ಳುವಂತ ಕ್ಷಣಗಳು. ನಿಮ್ ತಂದೆಯವರು ತಾಯಿಯವರು ಏನ್ ಕೆಲಸ ಮಾಡ್ತಾರೆ? ನಿಮ್ ಜೊತೆ ಸಹೋದರರು ಇವ್ರು ಯಾರ್ಯಾರು ಇದಾರ? ನಾವು 4 ಜನ ಮಕ್ಕಳು. ನನ್ನ ಅಣ್ಣ ಮುಂಬೈಗೆ ಹೋಟೆಲ್ ವ್ಯವಹಾರ ಅಂತ ಹೋಗಿದ್ದ. ಅವನ ಹಣದಿಂದ ನಮ್ಮನೆ ನಡೀತಾ ಇತ್ತು. ಒಮ್ಮೆ ಒಂದು ಆಕ್ಸಿಡೆಂಟಲ್ಲಿ ಅವನ ಅಂತ್ಯ ಆಗ್ತದೆ. ಸೊ ಉಳಿದವ್ರು 2 ಅಕ್ಕ, ನಾನೊಬ್ಬ. ತಂದೆ ತಾಯಿ ಅಂತೇಳಿ ಹೇಳಿದ್ರೆ ಕೃಷಿ ಕುಟುಂಬ. ನಮ್ಮ ಮನೆಯಲ್ಲಿ ಹಸುಗಳದ್ದೇ ದೊಡ್ಡ ಪಾರಮ್ಯ. ನಮ್ಮ ಗಂಟಿಹೊಳೆ ಹೇಗೆ ಕೇಳಿದರೆ ಎಷ್ಟು ಜನಸಂಖ್ಯೆ ಇದೆ ಅದರ 5 ಪಟ್ಟು 6 ಪಟ್ಟು ಹಸುಗಳಿರ್ತವೆ. ಅದು ಈಗಲೂ ತುಂಬ ರೇಷೋ ಕಮ್ಮಿ ಆಗಿದೆ ಅಂತಿಲ್ಲ. ಎಷ್ಟು ಜನರಿದ್ದೇವೆ ಅದರ 2 ಪಟ್ಟು 3 ಪಟ್ಟಿದೆ. ಕಮ್ಮಿ ಆದದ್ದು ಹೌದಾದರೂ ಅಷ್ಟಿದೆ. ಮತ್ತು ಬೇಕಾದಷ್ಟು ಗುಡ್ಡ ಬೆಟ್ಟ ಫಾರೆಸ್ಟ್ ಈಗಲೂ ಇದೆ. ಸೊ ಅಲ್ಲಿ ಹೋಗಿ ಹಸುಗಳು ಮೆಂದ್ಕೊಂಡು ಬರ್ತವೆ. ಸೊ ಕೃಷಿ ಕುಟುಂಬ ಆದ್ದರಿಂದ ಸಾಮಾನ್ಯ ಕುಟುಂಬ. ಅದು ಬೇರೆಯವರು ಬಡತನ ಅಂತ ಹೇಳ್ಬೋದು, ಮತ್ತೊಂದು ಅಂತ ಹೇಳ್ಬೋದು. ಖುಷಿಯಲ್ಲಂತೂ ಇದ್ದೆವು, ಸಮೃದ್ಧವಾಗಿದ್ದೆವು. ಹಣ್ಣು ಹಂಪಲು ಊಟ ತಿಂಡಿ ಇದಕ್ಕೆ ಯಾವಾಗಲೂ ಕಷ್ಟ ಆಗಲಿಲ್ಲ. ನನ್ನ ಅಣ್ಣ ಅಕ್ಕ ಮತ್ತು ಅಪ್ಪ ಅಮ್ಮನಿಗೆ ಊಟದ ಕಷ್ಟ ಇತ್ತು ಅಂತ ಕೇಳಿದೆವು. ನಮಗೆ ಯಾವತ್ತೂ ಕಮ್ಮಿ ಮಾಡಲಿಲ್ಲ. ಹಾಗಾಗಿ ನಾವು ಸ್ವಚ್ಛಂದವಾಗಿ ಆಡ್ಕೊಂಡು ಆಟ ಆಡ್ಕೊಂಡು ಕೃಷಿ ಕೆಲಸ ಮಾಡಿಕೊಂಡು ಓದ್ಕೊಂಡಿದ್ದೆವು ಅಂತ ಹೇಳ್ಬೋದು. ಈಗ ಗುರುರಾಜ್ ಗಂಟಿಹೊಳೆ ಅನ್ನೋಂಥವ್ರು ಈ ವ್ಯಕ್ತಿತ್ವನ ಕಂಡಿಡಿದವ್ರು ಯಾರು? ಯಾವ್ದ್ರ ಹಿನ್ನೆಲೆ? ನೀವು ಯಾವ ಆ್ಯಂಗಲಿಂದ ಮತ್ತು ಎಷ್ಟು ಹೊತ್ತಿಂದ ಕೇಳ್ತಿದ್ದೀರಿ ನನಗೆ ಅಂದಾಜಾಗೋದಿಲ್ಲ. ನಾನು ಕಂಡುಕೊಂಡದ್ದಿದ್ರೆ ಆ ಗಂಟಿಹೊಳೆಯಿಂದ ಆರಂಭ ಆಗಿ ಆಮೇಲೆ ನಮಗೆ ನಿಧಾನ ಒಂದೊಂದೇ ಸಂಪರ್ಕಗಳು. ಉದಾಹರಣೆಗೆ ಹೈಸ್ಕೂಲಿಗೆ ಉಪ್ಪುಂದ ಅಂಬಾಗಿಲು ಪೇಟೆಗೆ ಬರ್ತೇವೆ. ಕಾಲೇಜಿಗೆ ನಾವುಂದ PUC ಕಾಲೇಜಿಗೆ ಹೋಗ್ತೇವೆ. ಅದಾದಮೇಲೆ ಡಿಪ್ಲೊಮಾ ಓದಲಿಕ್ಕೆ ಮಂಗಳೂರಿಗೆ ಬರ್ತೇವೆ. ಅದಾದಮೇಲೆ ಜರ್ನಲಿಸಮ್ ಅಂತೇಳಿ ಹೇಳಿ ಮೈಸೂರು KSOU ಸಂಪರ್ಕ ಆಗ್ತದೆ. ಅದರ ನಡುವೆ ಸಂಘದ ಸಂಪರ್ಕ ಆಗ್ತದೆ. ಬಹುಶಃ ಇದೆಲ್ಲವೂ ಸೇರಿ ನಾವು ಒಂದು ವ್ಯಕ್ತಿತ್ವ ಅಂತ ಅಂದ್ಕೊಂಡಿರ್ಬೋದು, ಆಗಿರ್ಬೋದು ಅಂತ. ಇದ್ರ ಜೊತೆಗೆ ಈಗೇನು ಯಾರು ಗುರುರಾಜ್ ಗಂಟಿಹೊಳೆ ಅಂತ ನೀವು ಕೇಳೋ ರೀತಿಯಲ್ಲಿ ಹೋದರೆ ಕಾಲೇಜ್ ಆಗ್ತದೆ, ಪೂರ್ಣಾವಧಿ ಆಗ್ತಾನೆ, ಪೂರ್ಣಾವಧಿಯಿಂದ ಮತ್ತೆ ವಾಪಸ್ ಹೋಗ್ತಾನೆ, ವ್ಯವಹಾರ ಮಾಡ್ತಾನೆ. ವ್ಯವಹಾರದಲ್ಲಿ ಅತ್ಯಂತ ವರ್ಸ್ಟ್ ಲಾಸ್ ಅಂತ ಹೇಳ್ತೇವೆ, ಅದು ಒಂದು ಬರ್ತದೆ. ಸೊ ನೀವು ಎಲ್ಲಿಯಾದ್ರೂ ನನ್ನ ಲೈಫಿನ ಪರ್ಸೆಂಟೇಜ್ ಏನಾದರೂ ತೆಗೆದು ತೂಕ ಮಾಡಿದ್ರೆ ಜೀವನದ ಆಳ ಅನುಭವ ಮತ್ತೆ ಈಗ ಏನು ಬದುಕಬೇಕು ಜಾಗ್ರತೆಯಲ್ಲಿ ಅಂತೇಳಿ ಏನು ಬಂದಿದೆಯಲ್ಲ ಅದರ ಮೇಜರ್ ಪೋರ್ಷನ್ ಆ ಲಾಸಿಗೆ ಹೋಗ್ತದೆ. ಇಡೀ ಬದುಕನ್ನು ನಾನೇನು ಖುಷಿಯಿಂದ ಕಳೆದೆ ಅಂತ ಹೇಳಿದೆ. ಅದು ಪ್ರೈಮರಿ, ಹೈಸ್ಕೂಲು, PU, ಕಾಲೇಜು, ಸಂಘ ಜೀವನ ಎಲ್ಲವನ್ನು ಕಳೆದೆ. ಅದೆಲ್ಲದನ್ನು ಇನ್ನೊಮ್ಮೆ ಅರ್ಥ ಮಾಡಿಸಿದ್ದು ಆ ಲಾಸ್ ಆದ ಜೀವನ. ಆ ಒಂದು 5-6 ವರ್ಷದ ಒಂದು ರೀತಿಯಲ್ಲಿ ಮೊಬೈಲ್ ಸ್ವಿಚ್ ಆಫ್ ಇದ್ದ ಪೀರಿಯಡ್ ಅಂತ ಹೇಳ್ಬೋದು. ಆನೇ ಮಾಡದ ಪರಿಸ್ಥಿತಿ. ಅದಾದ್ಮೇಲೆ ಇಡೀ ಜೀವನದಲ್ಲಿ ಯಾರ್ಯಾರು ಪರಿಚಿತರು ಅಂತಿದ್ದಾರೆ ಅವರೆಲ್ಲರೂ ಒಂದು ರೀತಿ ನಿಷ್ಠೂರ ಆದಂತ ಒಂದು ಕೆಟ್ಟ ಸಂದರ್ಭ. ಅದು ಎಲ್ಲಿ ಹೋದ್ರು ಏನು ಮುಟ್ಟಿದ್ರು ಹಾಳಾಗುವಂತ ಒಂದು ಟೈಮ್. ಎಂತ ದೋಸ್ತಿ ಮಣಿ ಅಂತೇಳಿ ಇದ್ರು ಆ ಟೈಮಲ್ಲಿ ಮಣಿ ಸಿಗಲ್ಲ. ಸಂಪರ್ಕ ಮಾಡಿದ್ರು ಮಣಿಯು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿರ್ತಾನೆ ಅನ್ನುವ ಒಂದು ಟೈಮ್ ಅದು. ನಾನು ಯಾವಾಗ್ಲೂ ಹೇಳೋದಿದೆ, ಈಗ ನಂಗೆ ನನ್ನ ಸಂಘಟನೆ, ನನ್ನ ಪಕ್ಷ ನನ್ಗೊಂದು ಅವಕಾಶ ಕೊಟ್ಟು ಬೈಂದೂರಿನ ಜನ ನಾನು ಏನು ಅಲ್ಲ ಅಂತ ಹೇಳಿದ್ರು ನನ್ನನ್ನೊಂದು MLA ಮಾಡಿ ಈಗ ಮಾಡಿದ್ದೆಲ್ಲವೂ ಚೆನ್ನಾಗಿದೆ, ಒಳ್ಳೇದಿದೆ, ಒಳ್ಳೇದು ಮಾಡಿ ಅಂತ ಎಲ್ಲರ ಹೇಳುವಾಗ ನಾನು ಕೊಲ್ಲೂರು ಮೂಕಾಂಬಿಕೆ ಹೋಗಿ ಕೈ ಮುಗಿದು ಹೇಳಿಸ್ಕೊಳ್ಳೋದು. ಈಗೇನು ಎಲ್ಲರೂ ಚೆನ್ನಾಗಿದೆ ಒಳ್ಳೇದಾಯ್ತು ಅಂತೇಳಿ ಹೇಳ್ತಿದ್ದಾರೆ, ಇದು ಯಾವುದಕ್ಕೂ ನಾನು ಕಾರಣ ಅಲ್ಲ.
ಆಮೇಲೆ ಅವತ್ತೇನು ಅಷ್ಟು ಕೆಟ್ಟವನು ಮತ್ತೇನು ನಷ್ಟದವನು ಅಂತ ಆಗಿದ್ದೆ, ಅದಕ್ಕೂ ನಾನು ಕಾರಣ ಅಲ್ಲ. ಹಿಂದೆ ನಾನು ಹೇಳುದಿದ್ದೆ, ನಾವು ಪೂರ್ಣಾವಧಿ ಇದ್ದಾಗ ಯಾವ್ದಾದ್ರು ದೇವಸ್ಥಾನದ ಎದುರುಗಡೆ ಹೋದ್ರು ನಾವು ಕೈ ಮುಗಿಲಿಕ್ಕಿಲ್ಲ. ಯಾರಾದ್ರೂ ಒಟ್ಟಿಗಿದ್ದರು ದೇವಸ್ಥಾನ ಹೋಗಿ ಬರುವ ಅಂತ, ನೀವು ಹೋಗಿ ಬನ್ನಿ, ನಾವಿಲ್ಲೇ ಇರ್ತೇವಂತ. ನಮಗಾಗ ನಾವೇನ್ ಸಂಘಟನೆ ಕೆಲಸ ಮಾಡ್ತಿದ್ದೆವು, ಏನು ಹಿಂದುತ್ವದ ಕೆಲಸ, ರಾಷ್ಟ್ರ ಕೆಲಸ, ಕಾರ್ಯ ಅಂತ ಮಾಡ್ತಿದ್ದೆವು, ಇದೇ ದೇವ್ರ ಕೆಲಸ, ಮತ್ತು ಬೇರೆ ದೇವರಿನ ಪ್ರಶ್ನೆ ಇಲ್ಲ ಅಂತಿತ್ತು. ಆದ್ರೆ ಈ ನಷ್ಟದ ಬದುಕು ಅನ್ನುವಂಥದ್ದು ಇದೆಲ್ಲವೂ ಅಂದ್ರೆ ಸಂಘ ಜೀವನ ಸಿಗುವುದು, ಪೂರ್ಣಾವಧಿ ಆಗುದು, ಇದು ದೇವರಿಚ್ಛೆಯೇ. ಅದಲ್ಲದಿದ್ರೆ ಇಂಥದ್ದೊಂದು ಬದುಕು ನಂಗೆ ಸಿಗ್ತಿರ್ಲಿಲ್ಲ. ಗಂಟಿಹೊಳೆಯಲ್ಲಿದ್ದು ಆಮೇಲೆ ಎಲ್ಲಿಗೋ ಮಡಿಕೇರಿಗೆ, ಪುತ್ತೂರಿಗೆ, ಬೆಳ್ತಂಗಡಿಗೆ, ಉಜಿರೆಗೆ ಹೀಗೆಲ್ಲ ಪ್ರಚಾರಕ್ಕಾಗಿ ಅಲ್ಲಿಯ ಜನಜೀವನದ ಜೊತೆಗೆ ಹೋಗುವಂಥದ್ದು, ಅದನ್ನು ಕಲ್ತ್ಕೊಳ್ಳುವಂಥ, ಇದೆಲ್ಲವೂ ದೇವರಿಚ್ಛೆ ಅಂತ ಕೊನೆಗೆ ಅರ್ಥ ಆಗಿ, ಸೊ ಅದನ್ನ ಅರ್ಥ ಮಾಡಿಸಿದ ಅದಿಷ್ಟು ಪೀರಿಯಡ್. ಹಾಗಾಗಿ ಅಕಸ್ಮಾತ್ ಈ ವ್ಯಕ್ತಿತ್ವ ಅಂತ ಕೇಳಿದ್ರೆ ಮೇಜರ್ ಪೋರ್ಷನ್ ಆ ಲಾಸ್ ಜೀವನಕ್ಕೆ ಅದಕ್ಕೆ ಹೋಗ್ಬೇಕು. ಯಾಕಂದ್ರೆ ಇಡೀ ಜೀವನವನ್ನ ಇನ್ನೊಮ್ಮೆ ರಿವ್ಯೂ ಮಾಡಿ ಮತ್ತೊಮ್ಮೆ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳಿಕ್ ಬಂದಂತ ಆ ಜೀವನ ಇನ್ ಪರ್ಸೆಂಟೇಜ್ ನಿಮಗೆ ಬಿಟ್ಟದ್ದು. ನೀವು ಲಾಸ್ ಆದ್ರಿ ಅಂತ ಹೇಳಿದ್ರಿ, ಅಂದ್ರೆ ಹಣದ ಲಾಸು ಒಂದ್ ಕಡೆ, ಮತ್ತೆ ನೀವು ಕೂಡ ಒಂದಷ್ಟು ಜನರಿಂದ ಲಾಸ್ ಆಗುವಂತದ್ದು ಕೂಡ ಇದಿದೆ. ಆ ಸಮಯ ಯಾವ ಇಸ್ವಿಯಲ್ಲಿ, ಯಾವ ಸಂದರ್ಭಕ್ಕೋಸ್ಕರ ಆಯ್ತು ಅಂತ? ಪೂರ್ಣಾವಧಿಯಾಗಿ ಹೊರಟದ್ದು 2003, ವಾಪಸ್ ಬಂದದ್ದು 2009. ಅದು ಬಂದ ತಕ್ಷಣ ಸ್ವಲ್ಪ ದೊಡ್ಡ ದೊಡ್ಡ ವ್ಯವಹಾರಗಳಿಗೆ ನಾವು ಸ್ನೇಹಿತರು, ಕುಟುಂಬವರ್ಗ ಎಲ್ಲ ಸೇರಿಕೊಂಡು ಒಂದು 3 ವರ್ಷ ಮಾತ್ರ ವ್ಯವಹಾರದ ಅಪ್ಗ್ರೇಡ್ ನೋಡಿರ್ಬೋದು. ಅದು ಯಾಕೆ ಅಷ್ಟು ಸ್ಪೀಡಲ್ಲಿ ಅಪ್ಗ್ರೇಡ್ ಆಯಿತು, ಯಾಕೆ ಅಷ್ಟು ಸ್ಪೀಡಲ್ಲಿ ಚೆನ್ನಾಗಾಯ್ತು ನನಗೆ ಗೊತ್ತಿಲ್ಲ. ಬಹುಶಃ ಅಲ್ಲಿಂದ, ಅಂದರೆ ಜಾತಕದ ಭಾಷೆಯಲ್ಲಿ ಹೇಳೋದಾದ್ರೆ ಅಷ್ಟಮ ಶನಿ ಸ್ಟಾರ್ಟ್ ಆಗ್ತದೆ 2012ರಲ್ಲಿ ಅಂತ ಹೇಳ್ಬೋದು. ಅಷ್ಟಮ ಶನಿ ಸ್ಟಾರ್ಟ್ ಆಗ್ತದೆ. ನನಗೆ ಅರ್ಥ ಆಗಿ ದೇವಸ್ಥಾನ ದೇವರ ಹತ್ರ ಹೋಗಿ ಕೇಳುವಲ್ಲಿಯವರೆಗೆ ಹೇಳಿಬಿಡ್ತಾರೆ, ಇಷ್ಟು ವರ್ಷ ನಿಮಗಿದೆ, ಎಲ್ಲದಕ್ಕೂ ತಯಾರಾಗಿ. ಅದರಲ್ಲಿ ಏನು ಕೇಳಿದರೆ ಶನೀಶ್ವರ ಅಂದರೆ ಗುರು ಅಂತ ಒಂದು ಹೇಳಿದ್ರು ಒಬ್ಬರು ಗುರುಗಳು, ಎಲ್ಲವನ್ನು ಕಲಿಸಿ ಹೋಗ್ತದೆ ನಿಮಗೆ ಅಂತ. ನಿಮಗೆ ಧನಹಾನಿಯಿಂದ ಹಿಡಿದು ಮಾನಹಾನಿಯಿಂದ ಹಿಡಿದು ಎಲ್ಲವೂ ಆಗ್ತದೆ ಅಂತ. ಕೊನೆಯಲ್ಲಿ ತುಂಬ ಕಷ್ಟಕ್ಕೆ ಬಂದಾಗ ಹೇಳ್ತದೆ, ಪ್ರಾಣಹಾನಿ ಆಗ್ತದ ಇದರಲ್ಲಿ ಕೇಳ್ತದೆ. ಅವ್ರು ಹೇಳ್ತಾರೆ ಆಗೋದಿಲ್ಲ ಅಂತ. ಬಟ್ ನನಗೇನು ಬದುಕು ಕಾಣೋದಿಲ್ಲ, ಮುಗ್ದು ಹೋದಾಗ ಉಂಟಪ್ಪ ಅಂತ ಹೇಳಿದರೆ, ಇಲ್ಲ ಇಲ್ಲ, ಎಲ್ಲವನ್ನು ನಷ್ಟಕ್ಕೆ ತಂದು, ಎಲ್ಲವನ್ನು ಜೀರೋಗೆ ತಂದು ಮತ್ತು ವಾಪಸ್ ದೇವ್ರು ಕೊಡ್ತಾನೆ ಅಂತ ಹೇಳಿದ್ರೆ, ನಮಗೆ ಮಾತ್ರ ಅಷ್ಟೊತ್ತಿಗೆ ಹೋಪ್ಸ್ ಇರಲಿಲ್ಲ, ಮುಗೀತು ಲೈಫ್ ಅಂತ ಅಂದ್ಕೊಂಡಿದ್ದೆವು. ಬಟ್ ಅವ್ರು ಹೇಳಿದಾಗೆ, ಗುರುಗಳು ಹೇಳಿದಾಗೆ ವಾಪಸ್ ಆರಂಭ ಆಗ್ತದೆ. ದೇವರನ್ನು ನಂಬ್ಕೊಳ್ಳಿಕ್ಕೆ ಹೇಳ್ತಾರೆ. ತಾಯಿ ಕಾಲಡಿ ಹೋಗಿ ಅಡ್ಡ ಬಿದ್ದವ್ರು ಇವತ್ತಿಗೂ ಎದ್ದಿಲ್ಲ. ನನಗೆ ಈ ಕ್ಷಣವೂ ನನ್ನ ತಲೆಯಲ್ಲಿರೋದು, ನಾಳೆ ನಿಮ್ಗೆ ಏನಾದರೂ ಸುದ್ದಿ ಬಂದಿದೆ ಅಂದ್ರೆ ಅದು ಅವಳಿಚ್ಛೆ. ಅದು ಒಳ್ಳೇದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಸೊ ಇಷ್ಟು ಈ ಹಂತಕ್ಕೆ ಬಂದು ಮುಟ್ಟಿದ್ದೇವೆ. ಸೊ ಅದು 2012ರಿಂದ ಹೆಚ್ಚು ಕಡಿಮೆ 2023ರವರೆಗೆ ಅಲ್ಲಿವರೆಗೂ ಇದರಿಂದ ಹೊರಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಸೊ ಮರ್ತೇ ಹೋಗ್ಬೇಕು, ಮರ್ತು ಹೋಗಿರ್ಬೋದು, ಇಲ್ಲ ನಾನು ಎಲ್ಲಾದ್ರೂ ಇದ್ದೇನೆ ಅಂತ ಹೇಳಿದ್ರೆ ಅಲ್ಲಿ ನೆಗೆಟಿವ್ ನೇಮಲ್ಲೇ ಇದ್ದಿರ್ತೇನೆ. ಸೊ ಇದಿಷ್ಟು ದೇವರು ಇಚ್ಛೆ ಪ್ರಕಾರ ಕಲ್ತ್ಕೊಂಡದ್ದು, ಕಲಿಸಿದ್ದು. ನೀವು ಮದುವೆ ಆಗ್ತೀರಾ, ನಿಮ್ಮ ಕುಟುಂಬ ಇದೆಲ್ಲವೂ ಕೂಡ ಯಾವಾಗ ಶುರು ಆಯ್ತು? 2013ರಲ್ಲಿ ಮದುವೆ ಆಯ್ತು. ನನ್ನ ಕುಟುಂಬದ ಅತ್ತೆ ಮಗಳನ್ನೇ ಮದುವೆ ಆಯ್ತು. ಬಟ್ ನಾನು ಹೇಳಿದಾಗ ಅಷ್ಟೊತ್ತಿಗೆ ಡೌನ್ಫಾಲ್ ಸ್ಟಾರ್ಟ್ ಆಗಿತ್ತು. ಆದ್ರೆ ಬಹುಶಃ ನಾವು ಪೂರ್ಣಾವಧಿ ಆದವರನ್ನು ಕಂಡು ಪ್ರೇರಣೆ ಹೋಗುವಾಗ ನಾವೆಲ್ಲರೂ ಇನ್ನೊಂದು ಜೀವನವನ್ನು ನೋಡ್ತೇವೆ. ಅವ್ರ ಹಾಗೆ ಆಗ್ಬೇಕು ಅನ್ನೋ ಒಂದು ಆಸೆ ಇರ್ತದೆ. ಯಾರೋ ಒಬ್ರು ಹಿರಿಯರು ಬಂದು ಹೋಗ್ತಾರೆ, ಅವ್ರು ಬದುಕುದು, ಅವರ ಸಮಯ ಸಾರಿಣಿ, ಅವರ ಆದರ್ಶ, ಅವ್ರು ಕಷ್ಟಪಡೋದು, ಅವ್ರ ಅಧ್ಯಯನ, ಅವ್ರು ಮಾತಾಡೋದು, ಇದು ಈಗಲೂ ಹೃದಯದಲ್ಲಿ ತುಂಬಿಕೊಂಡು ಹಾಗಾಗಬೇಕು ಅಂತೇಳಿ ಹೇಳಿ ಒಂದು ಮನಸ್ಸಿಗೆ ಬಂದು ಬಿಡ್ತದೆ. ಸೊ ಇಂಥದ್ದೊಂದು ಕೆಲಸ ಮಾಡಬೇಕು ಜೀವನದಲ್ಲಿ, ಇದೇ ಅಲ್ವಾ ಅಂತಿಮ ಅಂದ್ರೆ ಅಂತೇಳಿ ಹೇಳಿ ಅಂದ್ಕೊಂಡು ಹೊರಡ್ತೇವೆ. ಆಗ ಕುಟುಂಬದ್ದು ಸಹಜವಾಗಿ ದೇಶವೇ ಕುಟುಂಬ, ಸಮಾಜವೇ ಕುಟುಂಬ ಅನ್ನುವಂಥ ಆ ಜೀವನ ಅಭ್ಯಾಸ ಆದಾಗ ಮನೆ ಬಗ್ಗೆ, ಕುಟುಂಬದ ಬಗ್ಗೆ ತುಂಬ ಕಮ್ಮಿ ಆಗಿತ್ತು. ಒಳ್ಳೆಯವರು, ಅವ್ರು ಚೆನ್ನಾಗಿ ಬದುಕಲಿ ಅಂತೇಳಿ ಹೇಳಿ ಹಾರೈಸಿಯೇ ಬಂದಿದ್ದೆವು. ಆದರೆ ಯಾವಾಗ ವಾಪಸ್ ಹೋಗುವ ಸಂದರ್ಭ ಬಂತು, ಮತ್ತೆ ಈ ಎಲ್ಲ ಘಟನೆಗಳೆಲ್ಲ ಆಯಿತು. ಸೊ ಆಗ 2013ರ ನಂತರ, ಅಂದರೆ ಯಾವಾಗ ಮದುವೆ ಆದೆ ಆ ನಂತರ ನಷ್ಟದ ಸಂದರ್ಭದಲ್ಲಿ ಆಗ ನನಗೆ ಗೊತ್ತಾದದ್ದು ಒಂದು ಕುಟುಂಬ ಅಂದ್ರೆ ಏನು ಅಂತ. ಸೊ ಅದರಲ್ಲಿ ಎಲ್ಲವೂ ಬಂತು, ಸಂಘಟನೆ ಕುಟುಂಬವೂ ಬಂತು, ನನ್ನ ಕುಟುಂಬವೂ ಬಂತು. ಸಮಾಜ ಒಂದು ಒಪಿನಿಯನ್ ಬಂದು ಬಿಡ್ತದೆ, ಏನೋ ಒಂದು ಸುದ್ದಿ ಬರ್ತದೆ, ಹೌದು ಅಂತ ನಂಬ್ಕೊಂಡು ಬಿಡ್ತದೆ, ಏನೋ ಕೆಟ್ಟದಾಯ್ತು ಅಂತ ಹೌದು ಅಂತ ನಂಬ್ಕೊಂಡು ಬಿಡ್ತದೆ. ಆದ್ರೆ ಕೊನೆಗೂ ಒಂದೋ ಅವನು ಕೆಟ್ಟವನಲ್ಲ, ಒಂದೋ ಕೆಟ್ಟದ್ದು ಮಾಡಲಿಲ್ಲ, ಇನ್ನೂ ಮುಂದುವರೆದು ಕೆಟ್ಟದ್ದೇ ಆಗಿರ್ಬೋದು, ಅವನು ನಮ್ಮವ ಅಂತ ಹೇಳೋದು ಯಾವ್ದು ಕೇಳಿದ್ರೆ ಕುಟುಂಬ. ಅದು ಕೊನೆಗೂ ಗಂಡ ಹೆಂಡತಿ, ಅಪ್ಪ ಅಮ್ಮ, ಅಕ್ಕ ತಂಗಿ ಏನು ಕುಟುಂಬ ಇದೆ, ಆ ಕುಟುಂಬ ನಾವು ಎಂತ ಕೆಟ್ಟವ್ರು ಅಂತೇಳಿ ಹೇಳಿದ್ರು
ಎಂತ ಕೆಟ್ಟವ್ರು ಅಂತ ಆದ್ರೂ ಬಿಟ್ಟು ಕೊಡದೆ ಇರೋದು ಆ ಕುಟುಂಬ. ಸೊ ಅಷ್ಟೊತ್ತಿಗೆ ಗೊತ್ತಾಗ್ತದೆ ನಾನೊಬ್ಬನೇ ಎಲ್ಲವೂ ತೀರ್ಮಾನ, ನಾನು ಹೇಳಿದಾಗೆ ಅಲ್ಲ, ನನಗೋಸ್ಕರ ಒಂದು ಕುಟುಂಬ ಹಗಲು ರಾತ್ರಿ ಕಾಯ್ತಿರ್ತದೆ ಅಂತ ಹೇಳಿ. ನನ್ನ ಅಣ್ಣ ಒಬ್ಬ ಇದ್ದ ಕಸಿನ್, ಅವ್ರು ಹೇಳಿದ್ರು ತುಂಬಾ ಜನ ಸಂಘದ ಹಿರಿಯರು ಬಂದು ಹೋಗ್ತಾ ಇದ್ರು, ಮನೆಗೆ ಬಂದು ಮಾತಾಡ್ಸಿ ಹೋಗ್ತಿದ್ರು, ಹೆಚ್ಚಾಗಿ ನಾರಾಯಣ್ ಶೇವರಿ ಅವರು. ಅವರೆಲ್ಲರೂ ಬಂದು ಮಾತಾಡಿಸಿ ಹೋಗುವಾಗ ಅಣ್ಣ ಒಬ್ಬ ಹೇಳ್ತಿದ್ದ, ಅವ್ನ ವ್ಯವಹಾರ ಮಾತ್ರ ಸಣ್ಣದಿಂದನೇ ದುಡಿದು ಮೇಲೆ ಬಂದವ. ಅವನು ಹೇಳ್ತಿದ್ದ, ನಾನು ತುಂಬಾ ರೀತಿಯ ಜನರನ್ನ ಬದುಕನ್ನು ಕಂಡಿದ್ದೇನೆ, ಆದ್ರೆ ನಷ್ಟ ಆದಾಗ್ಲೂ ಬಂದು ಹೇಗಿದ್ಯಾ ಅಂತ ಕೇಳೋದು ನಿಮ್ಮ RSS ನವ್ರು ಮಾತ್ರ ಮಾರೆ ಅಂತ ಹೇಳಿ, ಅದು ಮಾತ್ರ ನಾನು ಇಲ್ಲೇ ನೋಡಿದ್ದು ಮಾರೆ ಅಂತ ಹೇಳಿ. ಸೊ ನನಗೂ ಅದು ಭಾರಿ ಆಶ್ಚರ್ಯ, ಯಾಕಂದ್ರೆ ಬಿಡ್ಲೇ ಇಲ್ಲ ಕೊನೆಯವರೆಗೂ, ಈ ಕಷ್ಟದಿಂದ ಪಾರಾಗುವ ಕೊನೆಯ ಸಂದರ್ಭದವರೆಗೂ ಮಾನಸಿಕವಾಗಿ ನೊಂದು ಬಿಡ್ತೇವೆ ಜೀವನದಲ್ಲಿ, ನೆಗೆಟಿವ್ ಆಗಿ ಬಿಡ್ತದೆ, ನರ್ವಸ್ ಆಗ್ತದೆ. ಆದ್ರೆ ಅವರಿಗೆ ನಾವು ಆರ್ಥಿಕವಾಗಿ ಎಷ್ಟು ಚೆನ್ನಾಗಿದ್ದೇವೆ ಅನ್ನೋದು ಸಬ್ಜೆಕ್ಟ್ ಅಲ್ಲ, ನಾವು ಆರ್ಥಿಕವಾಗಿ ಎಷ್ಟು ನಷ್ಟಕ್ಕೆ ಹೋದೇವೆ ಅನ್ನೋದು ಅವ್ರಿಗೆ ಸಬ್ಜೆಕ್ಟ್ ಅಲ್ಲ. ಅವರಿಗೆ ಹೇಗಿದ್ದಾನೆ ನೋಡುವ ನಮ್ಮ ಕಾರ್ಯಕರ್ತ, ನಮ್ಮ ಸ್ವಯಂ ಸೇವಕ ಅಂತ ಹೇಳಿ. ಸೊ ಆ ಬಂಧ ಅಥವಾ ಆ ಬಾಂಡಿಂಗ್ ಏನಿದೆ, ಬಹುಶಃ ಅದೊಂದು ಬದುಕನ್ನ ಇನ್ನೊಂದು ಹಂತಕ್ಕೆ ಮುಳುಗಿದಲ್ಲಿಂದ ಮೇಲಿಗೆ ತಂದಿದೆ ಅಂತ ಹೇಳಿದೆವು. MLA ಆದೆವು, ಅವಕಾಶ ಸಿಕ್ಕಿತ್ತು ಅನ್ನೋದು ಒಂದು ಪಾತ್ರ, ಕೊನೆಗೂ ಮುಳುಗ್ಲಿಕ್ಕೆ ಬಿಡೋದಿಲ್ಲ. ಹಿರಿಯರನ್ನುವರು ಅದು ಪ್ರೀತಿಯಿಂದನೇ ಕರೆದು ಜೋರ್ ಮಾಡಿ ತಿದ್ದಿ ಅಂತ್ಯ ಅಂತ ಆಗ್ಲಿಕ್ಕೆ ಬಿಡೋದಿಲ್ಲ. ಎಷ್ಟೊತ್ತಿಗೆ ನಿಂಗೆ ಒಳ್ಳೇದಾಗ್ತದೆ, ಟೆನ್ಷನ್ ಮಾಡ್ಬೇಡ, ತಪ್ಪು ಮಾಡಿದೆಯಲ್ವಾ, ಆಯ್ತು ತಿದ್ದುಕೋ, ಇದೇ ಹೇಳ್ತಾರೆ ಬಿಟ್ರೆ ಕೊನೆ ಆಗ್ಲಿಕ್ಕೆ ಬಿಡೋದಿಲ್ಲ. ಸೊ ಬಹುಶಃ ಆ ಕಷ್ಟ ಕಾಲವನ್ನ ಕಳೆಯುವುದರಲ್ಲಿ ಯಾವ್ದು 2 ಕುಟುಂಬ ಹೇಳಿದೆ ನಾನು, ಆ ಕುಟುಂಬವೇ ಸಪೋರ್ಟ್. ಬಹುಶಃ ಇನ್ನೊಂದಷ್ಟು ಜನಗಳು ಈಗಲೂ ಕಷ್ಟದಲ್ಲಿ ಇರ್ಬೋದು, ಕೊನೆಗೂ ಉಳಿಯೋದು ಯಾವ್ದು ಕೇಳಿದ್ರೆ ಕುಟುಂಬಗಳು. ನಾನು ಹೇಳಿದ 2 ರೀತಿಯ ಕುಟುಂಬಗಳು. ಈಗ ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಮೂಡುವಂಥದ್ದು ಸಾಮಾನ್ಯ, ನಾವು ನೋಡಿದ ದಿನದಿಂದ ಇಲ್ಲಿವರೆಗೂ, ಗುರು ಅಣ್ಣ ಯಾಕೆ ಚಪ್ಪಲಿ ಹಾಕಲ್ಲ? ಅದು ಚುನಾವಣೆಯಲ್ಲಿ ತುಂಬಾ ಚರ್ಚೆ ಆಯ್ತು. ಚರ್ಚೆ ಮಾಡಬೇಡಿ, ಅದು ಚರ್ಚೆಯ ವಿಷಯ ಅಲ್ಲ ಅಂದದ್ದು ಚರ್ಚೆ ಆಗ್ತಾ ಇತ್ತು. ಸೊ ಮತ್ತೆ ನಾನು ಆ ವಿಷಯಕ್ಕೆ ಹೋಗ್ಲಿಲ್ಲ. ಅದಾದ್ಮೇಲೆ ಒಂದ್ಸರ್ತಿ 20 ಜನ MLAಗಳು USA ಹೋಗೋ ಒಂದು ಕಾರ್ಯಕ್ರಮ ಇತ್ತು. ಪ್ರಪಂಚದ MLAಗಳ ಸಮ್ಮೇಳನ ಅನ್ನೋ ರೀತಿ ಹೇಳ್ಬೋದು ಒಂದು ಕಾರ್ಯಕ್ರಮ. ದೇಶದ ಒಳಗಡೆ ಒಂದು MLAಗಳದ್ದು ಕಾನ್ಫರೆನ್ಸ್ ಅಂತ ಆಗ್ತದೆ, ಇದು ಇಡೀ ಪ್ರಪಂಚದ್ದು ಅಂತೇಳಿ ಹೇಳಿ ಅಲ್ಲಿ ವಿಶ್ವದ್ದು ಒಂದು ಕಾರ್ಯಕ್ರಮ ಆಗ್ತದೆ. ಆ ಕಾರ್ಯಕ್ರಮಕ್ಕೆ ಹೋಗೋ ಅವಕಾಶ ಸಿಕ್ತು. ಅಲ್ಲಿ ಒಂದು ಅಷ್ಟು ಸ್ಥಳಗಳಿಗೆ ಭೇಟಿ ಕೊಟ್ಟಾಗ ಚಪ್ಪಲಿ ಇಲ್ಲದೆ ಎಲ್ಲೂ ಒಳಗೆ ಪ್ರವೇಶ ಇರ್ತಿರ್ಲಿಲ್ಲ. ಹೊರಗಿರ್ತಿದ್ದೆ, ನೀವು ಹೋಗಿ ಬನ್ನಿ ಅಂತ ಇದ್ದೆ. ಒಂದು ಕಡೆಯಲ್ಲಿ ಏನು ಮಾಡಿದ್ರು, ಗೇಟ್ನಲ್ಲಿ ಬಿಟ್ಟರು. ನಮ್ಮ ಸ್ಪೀಕರ್ ಇದ್ದರು, ಬೇರೆ ಬೇರೆ ಶಾಸಕರಿದ್ದರು, ಎಲ್ಲ ಪಕ್ಷದವರಿದ್ದರು. ಅವರು ಎಲ್ಲ ನಾನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾಗ್ತಿರ್ಲಿಲ್ಲ ಅವರಿಗೆ. ಎಲ್ಲರೂ ಒತ್ತಾಯ ಮಾಡಿ ಅದು ಬೇರೆ ಬೇರೆ ಅವರ ಭಾಷೆಯಲ್ಲಿ ಹೇಳಿದರು. ಅಲ್ಲಿನ ಧಾರ್ಮಿಕ ನಂಬಿಕೆ, ಸ್ಪಿರಿಚುವಲ್ ಏನೇನೋ ಹೇಳಿದ್ರು ಅವ್ರು. ನಾನಂತೂ ಸುಮ್ಮನಿದ್ದೆ. ಕರ್ಕೊಂಡು ಹೋದರು. ಕರ್ಕೊಂಡು ಹೋದಾಗ ಹಾಲಿವುಡ್ ಸ್ಟುಡಿಯೋ ಅಲ್ಲಿ ಒಳಗಡೆ ಹೋದಾಗ 1-2 ಸ್ಟುಡಿಯೋ ಭೇಟಿ ಆಗಿ ಹೊರಗೆ ಬರುವಾಗ ಅವ್ರೊಳಗಡೆನೆ CC ಕ್ಯಾಮ್ರಾನೋ AI ರೀಡಿಂಗೋ ಏನೋ ಒಂದು ಇತ್ತು ಬಹುಶಃ. ಅಂತೂ ಅವ್ರಿಗೆ ಆರ್ಡ್ ಆಯ್ತಿದ್ದು. ಆರ್ಡ್ ಆದಾಗ ಒಬ್ರು ಪೊಲೀಸ್ ಅಧಿಕಾರಿ ಅದಕ್ಕೋಸ್ಕರ ಅಪಾಯಿಂಟ್ ಆದ್ರು ಅಂತ ಅವ್ನು ಬಂದು ಹೇಳಿದ, ನಿಮ್ದು ಸಾಲ್ವ್ ಮಾಡಿ ಬರಬೇಕು ಅಂತ ಹೇಳಿದಾನೆ, ಗೇಟಲ್ಲೆಲ್ಲ ಕೇಳಿದ್ದಾರೆ ಅಂತೇಳಿ ಹೇಳಿ. ಸೊ ನಾನು ಹೇಳಿದೆ, ಏನು ಈಗ ಅಂತೇಳಿ ಹೇಳಿ, ಇಲ್ಲಿ ಚಪ್ಪಲಿ ಇಲ್ಲದೆ ಓಡಾಡುವಾಗಿಲ್ಲ ಅಂತ ಹೇಳಿದೆ. ಆಯ್ತು ನಾನು ಹೊರಗೆ ಹೋಗ್ತೇನೆ ಅಂತೇಳಿ ಹೇಳಿದೆ. ಹೊರಗೆ ಮಾತ್ರ ತುಂಬ ದೂರ ಹೋಗ್ಬೇಕು. ಆಗ ಅವರೊಂದು ವಿಷಯ ಹೇಳಿದೆ ಅಂತ ಕೇಳಿದರೆ, ಚಪ್ಪಲಿ ಇಲ್ಲದೆ 1 ಹೆಜ್ಜೆ ಇಡಬಾರ್ದು ಇನ್ನು ಅಂತ ಹೇಳಿದೆ. ಆಗ ನಾನು ಏನು ಮಾಡೋದು ಅಂತೇಳಿ ಹೇಳಿದೆ. ಅವನು ಎದುರುಗಡೆ ಶಾಪ್ ತೋರಿಸಿ ಇಲ್ಲೇ ತಗೊಂಡು ಬನ್ನಿ ಅಂತ ಹೇಳಿದೆ. ಆಯಿತು ತರ್ತೇನೆ ಅಂತ ಹೇಳಲಿಕ್ಕೆ ಚಪ್ಪಲಿ ಇಲ್ಲದೆ ಪುನಃ ಹೆಜ್ಜೆ ಇಡಬಾರ್ದು ಅಂತ ಸ್ಟೂಲ್ ಕೊಟ್ಟು ನನ್ನನ್ನು ಕೂರಿಸಿ ಬೇರೆಯವ್ರು ತನ್ನಿ ಅಂತ ಹೇಳಿದರು. ನಾನು ವಾಪಸ್ ಹೋಗ್ತೇನೆ ಅಂತ ಹೇಳಿದ್ರು ಬಿಡ್ತಾ ಇಲ್ಲ. ಉಳಿದ ಎಲ್ಲ MLAಗಳು ಅವ್ರು ಹಾಕಲ್ಲ, ಇಷ್ಟು ವರ್ಷ ಆಯಿತು, ಮತ್ತೊಂದು ಏನು ಹೇಳಿದ್ರು ಪೊಲೀಸ್ ಆಫೀಸರಿಗೆ ಅದು ಯಾವುದು ಅರ್ಥ ಆಗದೆ, ನಮ್ಮ ರೂಲ್ಸ್ ಅಷ್ಟೇಳಿ ಕೂತು ಬಿಟ್ಟ. ಆಗ ಇನ್ನೊಬ್ಬರು ಶಾಸಕರು ಹಾಕಲೇಬೇಕು, ಹೊರಗೆ ಹೋಗ್ಬೇಕಾದ್ರೂ ಹಾಕಬೇಕಲ್ಲ ಈಗ ಅಂತೇಳಿ ಹೇಳಿ ಅವರದ್ದು ಶೂವನ್ನು ನಾನು ಹಾಕ್ಕೊಂಡು ಚಪ್ಪಲಿ ಶಾಪರಿಗೆ, ಕಣ್ಣೆದ್ರು ಕಾಣ್ತದೆ, ಚಪ್ಪಲಿ ಶಾಪರಿಗೆ ಹೋಗಿ ಗುರುಮೆ ಸುರೇಶ್ ಶೆಟ್ಟರ್ ಇದ್ರು, ಚಪ್ಪಲಿ ತೋರಿಸಿದ್ರು, ಹಾಕ್ಕೊಂಡು ವಾಪಸ್ ಬರುವವರೆಗೆ ಯಾರ ಶೂ ಹಾಕ್ಕೊಂಡು ಹೋಗಿದ್ದೇನೆ ಅವರನ್ನು ಅದೇ ಸ್ಟೂಲಲ್ಲಿ ಕೂರಿಸಿ ಇಟ್ಟಿದ್ರು. ಅವರು ಕಾಂಗ್ರೆಸ್ನ ಶಾಸಕರೊಬ್ಬರು ಅವರದ್ದು ಹಾಕ್ಕೊಂಡು ಹೋದಕ್ಕೂ ಆ ಕ್ಷಣ ಅವ್ರ ಹತ್ರ ಶೂ ಇಲ್ಲ ಅಂತ ಕೂರಿಸಿದ್ರು ಅವರು. ಸೊ ಇದು ಅಲ್ಲಿ ಆದ ಘಟನೆ. ಆಗ ಮತ್ತೆ ಪುನಃ ಚರ್ಚೆ ಆಯಿತು. ನಾನು ಒಂದು ವಿಷಯ ಏನು ಕೇಳಿದರೆ, ಇದೆಲ್ಲವನ್ನು ಖುಷಿ ಪಟ್ಟದ್ದು ಹೀಗೀಗೆ ಅಂತೇಳಿ ಹೇಳಿ. ಅಲ್ಲಿನ ನೆಲ, ಅಲ್ಲಿನ ನಿಯಮ, ನಾನೇನು ಮಾಡ್ಲಿಕ್ಕಾಗೋದಿಲ್ಲ. ನನ್ನ ನೆಲ, ನನ್ನ ಭಕ್ತಿ ನಾನು ಇಟ್ಕೊಂಡಿದ್ದೇನೆ ಅಂತೇಳಿ ಹೇಳಿ. ಸೊ ಇಷ್ಟ ಆದಾಗಲೂ ಪ್ರಶ್ನೆ ಇಷ್ಟೇ, ಅದು ಯಾವುದೋ ಒಂದು ಸಂದರ್ಭದಲ್ಲಿ ತೀರ್ಮಾನ ಮಾಡ್ಕೊಂಡೆ ಬಿಟ್ಟರೆ
ಅದೇನೋ ಭಾರಿ ಬಲವಾದ ವಿಷಯ, ಬಲವಾದ ಕತೆ ಅಂತೇಳಿ ಏನೂ ಇರಲಿಲ್ಲ. ನಿವೃತ್ತಿ ಆಗುವಾಗ ಆ ಸಂದರ್ಭದಲ್ಲಿ ಒಂದು ಆಲೋಚನೆ ಮಾಡಿದ್ದು. ಸೊ ಅಲ್ಲಿಂದ ಮತ್ತೆ ಹಾಕಲಿಲ್ಲ. ಯಾರಿಗೂ ಸಹಿತ ಹೇಳಿದ್ದೇನೆ, ಏನು ಹಾಕದೇ ಇರುವುದು ಅನ್ನೋದು ಯಾವ ನಿಯಮ ಅಲ್ಲ, ಇದು ಕಂಡೀಷನ್ ಅಲ್ಲ. ಒಂದಷ್ಟು ವರ್ಷ ಅಂತ ಅಂದ್ಕೊಂಡಿದ್ದೇನೆ, ಆಗಿದೆ ಅಂತ ಹೇಳಿದರು. ಮೋದಿಯವರು ಪ್ರಧಾನಿ ಆದಾಗ ದೆಹಲಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಸ್ನೇಹಿತರೆಲ್ಲ ಆಯ್ತಲ್ಲ ಮೋದಿಯವರು ಪ್ರಧಾನಿ ಆದರು, ಈಗ ಹಾಕು ಅಂತ ಹೇಳಿದ್ರೆ ನನಗೂ ಮೋದಿಯವರಿಗೂ ಆ ವಿಷಯಕ್ಕೂ ವಿಷಯ ಇರೋದಿಲ್ಲ ಅಂತೇಳಿ ಹಾಗೆ ಅದೊಂದಷ್ಟು ಚರ್ಚೆ ಆಯಿತು. ಆಗಬಾರ್ದು ಅಂತ ಅಂದ್ಕೊಂಡಿದ್ದೇನೆ, ಒಂದಷ್ಟು ಆಗಿದೆ ಅಷ್ಟೆ. ನಿಜವಾಗ್ಲೂ ಚಪ್ಪಲಿ ಯಾಕೆ ಹಾಕಲ್ಲ? ನಾನು ಹೇಳಿದ್ದು ಆ ವಿಷಯಕ್ಕೆ ಎದ್ದ ತಕ್ಷಣ ಅದು ಮತ್ತೆ ಪುನಃ ಚರ್ಚೆ ಹೋಗಿ ಮತ್ತೆ ಪುನಃ ಯಾರಿಗೂ ಬೇಜಾರು ಆಗ್ಬೋದು, ಮತ್ತೊಂದು ಆಗ್ಬೋದು, ಎಷ್ಟು ವಿಷಯ ಅಂತೇಳಿ ಹೇಳಿ ಅಂತೇಳಿ ಅಂಥದ್ದು ಯಾವುದೇ ಕಾರಣ ಇಲ್ಲ, ಅಷ್ಟೇ ವಿಷಯ. ಈಗ ಎಷ್ಟು ವರ್ಷದಿಂದ ಚಪ್ಪಲಿ ಹಾಕಿಲ್ಲ? ಹತ್ರ ಒಂದು 17 ವರ್ಷ ಆದಾಗ ಆಯ್ತು. 17 ವರ್ಷ ಆಯ್ತು, 17-18 ವರ್ಷ ಆಯ್ತು. ನಿಮ್ಮ ಈ ಜೀವನದಲ್ಲಿ ಒಂದ್ಸತಿ ಸಂಕಲ್ಪ ತಗೊಳ್ಬೇಕು ಅಂತ ಇರುತ್ತೆ. ಏನ್ ಸಂಕಲ್ಪ ಅಂದ್ರೆ ಇದರಿಂದ ಎಲ್ಲ ಹೊರಗಡೆ ಬರಬೇಕು ಅನ್ನೋಂಥ ಒಂದು ಸಂಕಲ್ಪ ತಗೊಂಡಿದ್ದ ದಿನ ಹೇಗಿತ್ತು ಅಂತ? ನಮ್ಮಲ್ಲಿ ನಾವು ಸಣ್ಣದಿರುವಾಗ ಹೊಳೆಯಲ್ಲಿ ಮುಳುಗು ಆಟ ಆಡ್ತಿದ್ದೆವು. ಕುಂದಾಪುರ ಕನ್ನಡದಲ್ಲಿ ಒಂದು ಆಟ ಇತ್ತು, ಎಲ್ಲೆಲ್ಲೇ ಗುಂಡಿ ಅಂತ. ಒಂದು ದೊಡ್ಡ ಸೈಜ್ ಕಲ್ಲನ್ನು ಹಿಡ್ಕೊಂಡು ಒಂದ್ಸತಿ ಎಲ್ಲಿ ಅಂತ ಕೇಳೋದು ಎಲ್ರಿಗೂ, ಒಂದು ದೂರದ ಒಂದು ಗುಂಡಿಗೆ ಬಿಸಾಡೋದು. ಆಮೇಲೆ ಇರುವ 10-20 ಜನ ಮುಳುಗಿ ಅದನ್ನು ತರಬೇಕು. ಅಷ್ಟೊತ್ತಿಗೆ ಅದು ಕೆಲವೊಮ್ಮೆ ಅದು ತಳ ಮುಟ್ತದೆ, ಇನ್ನು ಕೆಲವೊಮ್ಮೆ ದಾರಿಯಲ್ಲೇ ಕ್ಯಾಚ್ ಮಾಡ್ತೇವೆ. ಆದರೆ ಎಂತ ಕೇಳಿದರೆ, ಆ ಕಲ್ಲು ಎತ್ತಲಿಕ್ಕೆ ಹೋಗುವಾಗ ಅದು ತಳ ಮುಟ್ಟಿದ್ರೆ, ನಾವು ತಳ ಮುಟ್ಟಿದ್ರೆ ಮೇಲೆ ಬರೋದು ಸುಲಭ. ಯಾಕೆ ಕೇಳಿದ್ರೆ ನೆಲಕ್ಕೊಮ್ಮೆ ಕಾಲು ಕೊಟ್ಟು ಮೇಲೆ ಜಿಗಿದು ಬಿಡೋದು. ಅರ್ಧಕ್ಕೆ ಹೋದಾಗ ಮೇಲೆ ಬರುವಾಗ ಕಷ್ಟಪಟ್ಟದ್ದು ಉಂಟು, ಯಾಕಂದ್ರೆ ಪೂರ್ತಿ ಮುಳುಗಲಿಲ್ಲ ಅದು, ಮತ್ತೆ ಸ್ಪೀಡಲ್ಲಿ ಮೇಲೆ ಬರ್ಲಿಕ್ಕೆ ಆಗುದಿಲ್ಲ. ನಾನು ಅಂದ್ಕೊಳ್ಳೋದು ನನಗೆ ಕಷ್ಟ ಬಹುಶಃ ಪೂರ್ತಿ ತಳ ಮುಟ್ಟಿಸಿದೆ ಒಂದ್ಸರ್ತಿ. ತಳ ಮುಟ್ಟಿದ ಮೇಲೆ ಗುರಿ ಏನಿತ್ತು ಜೀವನದಲ್ಲಿ ನೆನಪಿಲ್ಲ, ಈಗಂತೂ ಎಂಥದ್ದು ಗುರಿ ಇಲ್ಲ. ಆ ಸಂದರ್ಭದಲ್ಲಿ ನನಗೆ ಈಗಲೂ ನೆನಪಿದೆ, ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೋಗಿದ್ದೆ, ಉಪ್ಪುಂದ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದ್ದೆ, ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರನ ಪ್ರಾರ್ಥನೆ ಮಾಡಿದ್ದೆ. ಕೊನೆಗೂ ಇಷ್ಟೇ, ಅತೀ ಟಫ್ ಆಗಿ ಕಂಡದ್ದು ಎಲ್ಲರ ಕಷ್ಟ ಸುಖದ ಜೊತೆಗೆ ನಾನು ಸಾಲ ಮಾಡಿ ನನ್ನ ಕುಟುಂಬವನ್ನು ಅಪಾಯಕ್ಕಿಡೋದು. ಇದರಷ್ಟು ದೊಡ್ಡ ದುರಂತವೋ ತಪ್ಪೋ ಮತ್ತೊಂದು ಇರ್ಲಿಕ್ಕಿಲ್ಲ ಅಂತ ಅನ್ಕೋತೇನೆ. ಅವ್ರು ಕೇಳೋದೂ ಅಷ್ಟೇ ಆಗಿತ್ತು, ನೀವು ಚೆನ್ನಾಗಿರಿ. ಅಪ್ಪ ಅಮ್ಮ ಹೇಳೋದು ಹಾಗೆಲ್ಲ, ನೀವು ಚೆನ್ನಾಗಿರಿ, ಊಟ ತಿಂಡಿ ತೊಂದರೆ ಇದೆಯಾ, ನಾವು ಜೀವ ಇರುವವರೆಗೂ ಹಾಕ್ತೇವೆ, ನೀವು ಅರ್ಥ ಆಗದ ಲಕ್ಷ ಕೋಟಿ ಇಂಥದ್ದೆಲ್ಲ ಮನೆಗೆ ತಂದಾಗ ನಮಗೂ ಅರ್ಥ ಆಗಲ್ಲ, ನಿಮಗೂ ಕಷ್ಟ ಅಂತ ಹೇಳಿ. ಸೊ ಇಂಥದ್ದೊಂದು ದುರಂತ ಮಾಡಬಾರ್ದು. ಮಕ್ಕಳಿಂದಾಗಿ ಅಪ್ಪ ಅಮ್ಮ ಎಷ್ಟು ಖುಷಿ ಪಡ್ತಾರೋ ವಿಷಯ, ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನು ನಾನು ದಿನಾ ಅನುಭವಿಸ್ತಾ ಇದ್ದೆ. ಅವತ್ತು ಕೇಳಿದ್ದಿಷ್ಟೇ, ದೇವ್ರ ಹತ್ರ ಸಾಲ ಮುಕ್ತವಾಗಿಸಿ, ನಂದೇನು ಕುಟುಂಬಗಳಿದೆ, ನನ್ನ ಜೊತೆಗೆ ಯಾರೆಲ್ಲ ನಿಂತರು, ನನ್ನ ಸಂಘಟನೆ ಹಿರಿಯರು ಇರ್ಬೋದು ಅನ್ನೋರು, ಅವ್ರ ಜೊತೆಗೆ ಸಹಜವಾಗಿದ್ದೇನೆ, ಇನ್ಯಾವ ಸಾಧನೆಯೂ ಬೇಡ, ಸಹಜವಾಗಿದ್ದೇನೆ. ತುಂಬ ಜನ ಹಿರಿಯರು ಈಗಲೂ ಸಿಕ್ಕಿದಾಗ MLA ಆಗಿದ್ದೆ ಅಂತ ಹೇಳೋದಿಲ್ಲ, ಸಾಲ ತೀರ್ಸ್ಕೊಂಡ್ಯಾ, ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಂತ. ಅವರಿಗೆ ML ಅನ್ನೋದು ಯಾವ ಸಬ್ಜೆಕ್ಟೂ ಅಲ್ಲ, ಮತ್ತು ವಿಷಯವೂ ಹಾಗೇ ಇರ್ತದೆ. ಸೊ ಹಾಗಾಗಿ ಆ ತಳ ಮುಟ್ಟಿದಾಗ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದಿಷ್ಟೇ, ಗಂಜಿಯಾದರೂ ಊಟ ಮಾಡಿಕೊಂಡು ನನ್ನ ಕುಟುಂಬಕ್ಕೆ ತೊಂದರೆ ಕೊಡದೆ, ನನ್ನವರಿಂದ ಕೆಟ್ಟವ್ರು ಅನ್ಸ್ಕೊಳ್ದೆ ಒಂದು ನೆಮ್ಮದಿಯಲ್ಲಿ ಬದುಕುವಂತ ಬದುಕು ಕೊಡುವಂತ. ನಾನು ಎಲ್ಲಿಯೂ ಸಹಿತ ಇದರ ಪ್ರಾರ್ಥನೆ ಮಾಡಿರ್ಲಿಕ್ಕಿಲ್ಲ, ಹೀಗೊಂದು ಕೊಡು, ಇನ್ನೊಮ್ಮೆ ಬದುಕಿನಲ್ಲಿ ಮತ್ತೊಮ್ಮೆ ಎತ್ತರಕ್ಕೆ ಹೋಗ್ಬೇಕು, ಮತ್ತಾಗ ಆ ವಿಷಯವೇ ಇರಲಿಲ್ಲ, ನೆಮ್ಮದಿ ಒಂದು ಬೇಕು ಅಂತ ದೇವರನ್ನು ಕೇಳ್ಕೊಂಡಿದ್ದೆ. ಬಹುಶಃ ಇವತ್ತಿಗೂ ಈಗಲೂ ಸಂಕಲ್ಪ ಇದೆ. ನನ್ನ ಸಂಘಟನೆ, ನನ್ನ ಪಕ್ಷ, ನನ್ನ ಊರಿನ ಜನ ಏನು ಅವಕಾಶ ಕೊಟ್ಟಿದ್ದಾರೆ, ಇದು ಎಷ್ಟು ದಿವಸ ಕೊಟ್ಟರು ಅಷ್ಟು ದಿವಸ ಅದನ್ನು ಚೆನ್ನಾಗಿ ಮಾಡ್ತೇನೆ. ನನ್ನ ಊರಿನ ಬಗ್ಗೆ ನನಗೇನು ಕನಸಿದೆ, ನನ್ನ ಸಂಘಟನೆ, ನನ್ನ ಸಿದ್ಧಾಂತದ ಬಗ್ಗೆ ಏನು ಕನಸಿದೆ, ಅದನ್ನು ಬದುಕಿನಲ್ಲಿ ಇಟ್ಕೋತೇನೆ. ಆದರೆ ಈ ರೀತಿಯಲ್ಲಿ ಚೆನ್ನಾಗಿರುವಂಥದ್ದು, ನೆಮ್ಮದಿಯಲ್ಲಿರುವಂಥದ್ದು, ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗದಾಗೆ ಸಾಧ್ಯ ಆದರೆ ಉಪಕಾರ, ಉಪದ್ರ ಅಂತೂ ಮಾಡಬಾರ್ದು ಅನ್ನುವ ಬದುಕು ಸಿಕ್ಕಿದ್ರೆ ಅದಕ್ಕಿಂತ ದೊಡ್ಡ ಬದುಕೇ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಈಗಲೂ ಅಷ್ಟೇ ಸಂಕಲ್ಪದಲ್ಲಿದ್ದೇನೆ. ನಿಮ್ಗೆ 2019ರ ಕೋವಿಡ್ ಆ ಸಮಯದಲ್ಲಿ ಸುದ್ದಿಯಾಗಿದ್ದು ನಿಮ್ಮ ಅನಾನಸ್ ತೋಟ ಅದು ಲಾಸ್ ಆಗಿತ್ತು ಅನ್ನುವಂಥದ್ದು ತುಂಬಾ ದೊಡ್ಡ ಇದು ಪೇಪರಲ್ಲೂ ಕೂಡ ಎಲ್ಲೋ ನೋಡಿದ್ವಿ, ಅಥವಾ ಫೋಟೋದಲ್ಲಿ ಎಲ್ಲೋ ನೋಡಿರುವಂಥ ನೆನಪು ನನಗೆ. ಅದ್ರ ಬಗ್ಗೆ ಹೇಳೋದಿದ್ರೆ? ಅದು ಬಹುಶಃ ನನ್ನ ಕೊನೆಯ ವ್ಯವಹಾರ ಅಂತ ಅಂದ್ಕೊಳ್ತೇನೆ. ನಾವು ನಿವೃತ್ತಿಯಾಗಿ ಹೋದ ತಕ್ಷಣ ಸಂಘಟನೆ, ಕಾರ್ಯಕರ್ತರು, ತುಂಬ ಜನ ನಿವೃತ್ತವರು ಎಲ್ಲರೂ ಸಹಿತ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇದ್ದದ್ದು ನೋಡಿದಾಗ ನಾವೊಮ್ಮೆ ಆರ್ಥಿಕವಾಗಿ ಬಲಿಷ್ಠರಾಗಿ ಇನ್ನೊಂದಷ್ಟು ಜನಕ್ಕೆ ಸಹಾಯ ಮಾಡುವ ಪರಿಸ್ಥಿತಿಗೆ ಬರಬೇಕು ಅನ್ನುವ ಕಲ್ಪನೆ ತಲೆಯಲ್ಲೆಲ್ಲೋ ಗಟ್ಟಿ ಇತ್ತು. ಸೊ ಹಾಗಾಗಿ ಆಗ ಯಾರೋ ಒಂದು ಹೇಳಿದ ಮಾತು,
ನಾವೊಂದು ಸಾಲ ಮಾಡಿ ರಿಕ್ಷಾ ಹಾಕಿದರೆ 4 ವರ್ಷ ಆಗುವಾಗ ಸಾಲ ತೀರಿ ರಿಕ್ಷಾ ಉಳಿತದೆ. ನಾವೊಂದು ಲಾರಿ ಹಾಕಿದರೆ 4-5 ವರ್ಷ ದುಡ್ದಾದ್ಮೇಲೆ ಸಾಲ ಎಲ್ಲ ಮುಗ್ದಾಗುವಾಗ ಹಳೆ ಲಾರಿ ಒಂದು ನಮ್ಮ ಹತ್ರ ಉಳಿತದೆ. ಇದು ಉಳಿಕೆ ಅಂತ ಲೆಕ್ಕ. ಅದೇ ರೀತಿಯಲ್ಲಿ ದೊಡ್ಡ ಫ್ಯಾಕ್ಟ್ರಿಯನ್ನು ಮಾಡಿದ್ರು ಸಹಿತ ಅದೇ ರೀತಿ 4-6 ವರ್ಷ ದುಡ್ದಾದ್ಮೇಲೆ ಫ್ಯಾಕ್ಟ್ರಿ ಉಳಿತದೆ. ಅದ್ರ ಜೊತೆಗೆ ಒಂದಿಷ್ಟು ಜನಕ್ಕೆ ಉದ್ಯೋಗ, ಒಂದಿಷ್ಟು ಜನರಿಗೆ ಕೆಲಸ, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಆರ್ಥಿಕ ಸಂಕಟದಲ್ಲಿರುವವರಿಗೆ ನಮ್ಮಿಂದಾದ ಸಹಾಯ, ಹೀಗೆಲ್ಲ ಮಾಡ್ಬೋದು ಅನ್ನೋ ಒಂದು ಕಲ್ಪನೆ ತಲೆಗೆ ಬರ್ತದೆ. ಸೊ ಆಗ ಕೈ ಹಾಕಿದ್ದು ಫ್ಯಾಕ್ಟ್ರಿ ಅನ್ನುವಂಥದ್ದು. ಅಲ್ಲಿಂದ ಮತ್ತೆ ಒಂದಷ್ಟು ವರ್ಷ ಪ್ಲಸ್ ಇತ್ತು. ನಾವು ಏನು ಕ್ಯಾಶ್ಯೂ ಇಂಡಸ್ಟ್ರಿ ಅಂತ ಮಾಡಿದೆವು, ಆಗ ನಾವು ಹೊಸಬರು ಆರಂಭದಲ್ಲೇ ಸುಟ್ಟೋದೆವು. ನೆಗೆಟಿವ್ ಸ್ಟಾರ್ಟ್ ಆಗಿತ್ತು ಅಷ್ಟೊತ್ತಿಗೆ. ಗಟ್ಟಿ ಇದ್ರು, ಬಲಿಷ್ಠರು, ಹೆಚ್ಚು ಕಡಿಮೆ ನಮ್ಮ ಪರಿವಾರದವರೇ ತುಂಬಾ ಜನ ಇರೋದು ಆ ಫೀಲ್ಡಲ್ಲಿ. ಸಾವಿರಾರು ಜನ ಉದ್ಯೋಗ ವ್ಯವಹಾರದಲ್ಲಿದ್ದಾರೆ, 100 ಫ್ಯಾಕ್ಟ್ರಿಗಳಿದೆ. ಅದರ ನೆಗೆಟಿವ್ ಪೀರಿಯಡ್ ಅಂದ್ರೆ ಕಷ್ಟ ಕಾಲ ಈಗಲೂ ಮುಗ್ದಿಲ್ಲ. ನೀವು ಯಾರಾದರೂ ನಮ್ಮ ಹಿರಿಯರು, ನಮ್ಮ ಪರಿವಾರದವರು ಯಾರು ಸಿಕ್ಕಿ ಕ್ಯಾಶ್ಯೂ ಫ್ಯಾಕ್ಟ್ರಿ ಅವರು ಕೇಳಿದ್ರೆ ಅದರ ಕಷ್ಟ ಈಗ ಗೊತ್ತಾಗ್ತದೆ. ನಾವು ಆರಂಭದಲ್ಲೇ ಸುಟ್ಟೆವು ಅಂತ ಹೇಳಿದೆ. ನಾವು ನಷ್ಟಕ್ಕೆ ಹೋದೆವು, ನಾವು ಅದರಲ್ಲಿ ಹೋದೆವು. ಆದರೆ ಸ್ವಲ್ಪ ದುಡ್ದದ್ದು, ತಂದೆ ಕಾಲದಿಂದ ದುಡ್ದದ್ದು, ಅಜ್ಜನ ಕಾಲದಿಂದ ದುಡ್ದದ್ದು, ಅವರೆಲ್ಲರೂ ಸ್ವಲ್ಪ ಸಮಯ ತಾಳ್ಕೊಳ್ಳಿಕ್ಕೆ ಹೋದ್ರು. ನಾವು 1, 2, 3, 4, 5 ವರ್ಷದಲ್ಲಿ ಹೋದವರು 50-60 ಲಕ್ಷ 5-6 ಕೋಟಿ ಕಳ್ಕೊಂಡ್ರೆ, ಅದರ ನಂತರ ಈಗ ನಷ್ಟ ಆದವರು 10-20 ಕೋಟಿಯನ್ನು ಕಳ್ಕೊಂಡ್ರು, ಮನೆಗಳನ್ನು ಕಳ್ಕೊಂಡ್ರು. ಅದು ಒಟ್ಟನ್ನು ಬೇರೆ ಬೇರೆ ಸಂಕಷ್ಟಕ್ಕೆ ಸಿಲುಕ್ತಾ ಹೋಯ್ತು. ಅದು ಒಟ್ಟು ವೈಶ್ವಿಕ ವ್ಯವಹಾರದ ದೃಷ್ಟಿಯಲ್ಲಿ ಅದು ನಷ್ಟಕ್ಕೆ ಹೋಯ್ತು. ಇವತ್ತಿಗೂ ನಮಗೆ ಅವರನ್ನು ಕಾಪಾಡಲಿಕ್ಕೂ ಆಗ್ತಾ ಇಲ್ಲ, ಆ ನಷ್ಟವನ್ನು ಬೇರಿಸ್ಲಿಕ್ಕೂ ಆಗ್ತಾ ಇಲ್ಲ. ಸೊ ಅದರ ನಂತರ ಆ ಸಂದರ್ಭದಲ್ಲಿ ನಾನು ಬೇರೆ ಬೇರೆ ಕಾರ್ಯಕರ್ತರನ್ನು ಕರೆದು, ಯಾರಿಗೋ ಒಂದಿಷ್ಟು ಜನಕ್ಕೆ ಟಿಪ್ಪರ್ ಹಾಕಿ ಕೊಟ್ಟೆವು, ಒಂದಿಷ್ಟು ಜನಕ್ಕೆ ಆಟೋ ಹಾಕಿ ಕೊಡ್ತೇವೆ, ಒಂದಷ್ಟು ಜನಕ್ಕೆ ಪೋಲ್ಟ್ರಿ ಫಾರ್ಮ್ ಅನ್ನು ಮಾಡಿ ಕೊಟ್ಟೆವು, ಇನ್ನೊಂದಷ್ಟು ಜನಕ್ಕೆ ಶಾಮಿಯಾನ ಮಾಡಿ ಕೊಟ್ಟೆವು. ಯಾವುದೇ ಕಾರ್ಯಕರ್ತ ಎಷ್ಟು ದೂರದಿಂದ ಇರಲಿ, ಅವನಿಗೆ ಕರೆದು ನೀನೇನು ವ್ಯವಹಾರ ಮಾಡ್ಬೋದು, ಹೇಗೆ ಮಾಡ್ತೀಯ, ನಮ್ಗೆ ಗೊತ್ತಿರುವ ಅನುಭವ ಹೇಳೋದು, ಆರಂಭದ ಹಣ ನಾನು ಕೊಡ್ತೇನೆ ಅಂತ ಹೇಳೋದು, ನೀನು ಮಾಡ್ಕೊಂಡು ಹೋಗು ಅಂತ ಹೇಳೋದು. ಆ ರೀತಿ ಮಾಡಿ ನಾವು ಅವತ್ತು ನೆನಪಿಟ್ಟು ಹತ್ರ 100 ಜನರಿಗೆ ಬೇರೆ ಬೇರೆ ಸಣ್ಣ ವ್ಯವಹಾರ ಮಾಡಿಸಿ ಅವರ ಬದುಕನ್ನು ಆರಂಭ ಮಾಡಿಸಿದೆವು. ಯಾವಾಗ ನಮಗೆ ನಷ್ಟ ಆಯ್ತು ಅವರೆಲ್ಲ ಬಂದಿದ್ರು. ಅದರ ಪರಿಸ್ಥಿತಿ ಹೇಗಿತ್ತು ಕೇಳಿದ್ರೆ, ಅವರು ರಿಕ್ಷಾದವ್ರು ಹೇಳಿದ್ರು, ಈಗಲೂ ಒಬ್ರು ರಮಾನಂದ್ರು ಅಂತ, ಅವ್ರನ್ನ ಯಾಕೆ ನೆನ್ಪು ಮಾಡ್ಕೋತ ಕೇಳಿದ್ರೆ, ಮುಂಬೈಯಲ್ಲಿ ನಷ್ಟ ಆಗಿ ಊರಿಗೆ ಬಂದರು, ನನ್ನ ಹತ್ರ ಬಂದರು, ಸಣ್ಣ ವ್ಯವಹಾರ ಮಾಡಿ ಅಂತ ಹೇಳಿದೆವು. ಅವರು ಫಸ್ಟ್ ರಿಕ್ಷಾ ಹಾಕಿದ್ರು, ಆಮೇಲೆ ಟೆಂಪೋ ಹಾಕಿದ್ರು. ನಾವು ಕೊಟ್ಟ ದುಡ್ಡನ್ನು ಕೇಳ್ತಿರ್ಲಿಲ್ಲ, ಮಾಡ್ಕೊಳ್ಳಿ ದುಡ್ಕೊಳ್ಳಿ ಅಂತ. ಅವರು ಆ ಹಣವನ್ನು ವಾಪಸ್ ತಂದು ಕೊಟ್ಟು, ಇಡೀ ಕುಟುಂಬ ನೆಮ್ಮದಿಗೆ ಬಂದಿದೆ, ನಿಮ್ಮ ಹಣ ನಿಮ್ಗೆ ಅಂತ ವಾಪಸ್ ಕೊಟ್ಟು ಹೋಗಿದ್ರು. ಇದೆಲ್ಲ ಅವತ್ತಿನ ಕಥೆಗಳು. ಆದ್ರೆ ನಾನ್ ನಷ್ಟ ಆದಾಗ ಅವ್ರು ಅಷ್ಟು ಜನ ಬಂದು ಸಹಾಯ ಮಾಡಿದ್ರು, ನನ್ನ ನಷ್ಟ ಭರ್ತಿ ಆಗ್ತಿರ್ಲಿಲ್ಲ, ಅಷ್ಟು ದೊಡ್ಡ ನಷ್ಟಕ್ಕೂ ಹೋಗಿದ್ದೇ ಆಗಿತ್ತು. ಸೊ ಆಗ ಮತ್ತೆ ಹೊಸ ಬದುಕಿಗೆ ಹೋಗುವಾಗ ನೀವು ಹೇಳಿದ ಅನಾನಸ್ ಅನ್ನು ಶುರು ಮಾಡಿದೆವು. ಬೇರೆಯವ್ರದ್ದು ಒಂದು 8-10 ಎಕರೆ ಬಾಡಿಗೆ ಜಾಗ, ಅಲ್ಲಿದ್ದುಕೊಂಡು ನಮ್ಮ ಗ್ರಾಚಾರಕ್ಕೆ ಅನಾನಸು ಒಳ್ಳೆ ಬೆಳೆ ಬಂದ ಸಂದರ್ಭ ಕೊರೋನಾ ಒಕ್ಕರಿಸಿತು. ಅನಾನಸು ಬೆಳೆದು ರಾಶಿ ಇದೆ, ಕೊಯ್ಲಿಕ್ಕೆ ಜನ ಇಲ್ಲ, ಕೊಯ್ದದ್ದು ತಗೊಂಡು ಹೋಗ್ಲಿಕ್ಕೆ ಜನ ಇಲ್ಲ. ಹಿಂದ್ಗಡೆ ಅದ್ರ ಜೊತೆಗೆ ಹಸು ಸಾಕಾಣಿಕೆ ಡೈರಿ ಫಾರ್ಮ್ ಟೈಪ್ ಮಾಡಿ ದೊಡ್ಡ ಗೊಬ್ಬರ ಗುಂಡಿ ಎಲ್ಲ ಮಾಡಿದ್ದೆವು. ಕೊನೆಗೆ ಅನಾನಸನ್ನ ಗೊಬ್ಬರ ಗುಂಡಿಗೆ ಹಾಕುವ ಸಂದರ್ಭ. ಆಗ ಸೋಷಿಯಲ್ ಮೀಡಿಯಾ ಮತ್ತು ನೀವು ಹೇಳಿದ ಮೀಡಿಯಾಗಳಲ್ಲಿ ನಮ್ಮ ಹತ್ರ ಇಷ್ಟಿದೆ, ಮಾರಲಿಕ್ಕೆ ಸಹಾಯ ಮಾಡಿ ಅನ್ನುವಾಗ ನಮ್ಮ ಫೋನ್ ನಂಬರ್ ಎಲ್ಲ ಹಾಕಿ, ಆಗ ಒಂದಷ್ಟು ಜನಕ್ಕೆ ನಾವು ಇದರಲ್ಲಿ ಇದ್ದೇವೆ ಅಂತ ಗೊತ್ತಾಯ್ತು. ಬೆಳಿಗ್ಗೆ 2 ಗಂಟೆಗೆ ಎದ್ದು ಉಡುಪಿ ಸಂತೆ, ಮಂಗಳೂರಿನ ಸಂತೆಗೆ ಹೋಗಿ ರಾಶಿ ಹಾಕಿ ಅದೊಂದು ಸ್ವಲ್ಪ ರಿಲೀಸ್ ಕೊಟ್ಟಾಗೆಲ್ಲ ಮಾರಾಟ ಮಾಡ್ಕೊಳ್ಳಿಕ್ಕೆ ಅವಕಾಶ. ಬಟ್ ಅನಾನಸ್ ಬದುಕುವುದಿಲ್ಲ. ಡೆಲ್ಲಿಗೆ ಹೋದ್ರೆ ಮಾರ್ಕೆಟ್, ಅದಕ್ಕೆ ಮುಂಬೈಗೆ ಹೋದ್ರೆ ಮಾರ್ಕೆಟ್, ಲೋಡ್ ಮಾಡ್ಲಿಕ್ಕೆ ಲಾರಿನಲ್ಲಿ ಬಿಡುವುದಿಲ್ಲ, ಇಂತಿಷ್ಟು ದಿನದೊಳಗೆ ಖಾಲಿ ಆಗಬೇಕು. ಈ ಹಣ್ಣಿನ ತೋಟದ ಕೃಷಿಯ ಕತೆ ಸರಿ ಅರ್ಧ ಕುಡ್ದದ್ದು ಆ ಸಂದರ್ಭದಲ್ಲಿ. ಕೆಟ್ಟ ಸಂದರ್ಭ ಅಂದದ್ದು ಅದಕ್ಕೆ. ನಾವು ಮುಟ್ಟಿದಲ್ಲಿ ಕೆಟ್ಟದಾಗೋದು, ಕೆಟ್ಟದಾಗುವಾಗ ನಾವು ಅದನ್ನು ಮುಟ್ಟೋದು ಅನ್ನೋದೊಂದು, ನಾವು ಮುಟ್ಟಿದ್ದೆಲ್ಲ ಕೆಟ್ಟದಾದ ಆ ಸಂದರ್ಭ. ಬಹುಶಃ ಜೀವನದಲ್ಲಿ ಒಂದು ಅಂದ್ಕೊಂಡದ್ದು, ಮತ್ತೆ ನನ್ನ ಹತ್ರ ವ್ಯವಹಾರ ಆಗುವುದಿಲ್ಲ, ನನ್ನ ಕೈಗೆ ವ್ಯವಹಾರ ಹಿಡಿಯುವುದಿಲ್ಲ, ಸಾಮಾಜಿಕ ಕೆಲಸ ಮಾಡ್ಲಿಕ್ಕೆ ಬರ್ತದೆ, ಸಂಘಟನೆ ಅದನ್ನೆಲ್ಲೋ ಕಲಿಸಿದೆ, ಅದನ್ನೇ ಮಾಡ್ತೇವೆ ಬಿಟ್ರೆ ಇನ್ನು ವ್ಯವಹಾರಕ್ಕಿಲ್ಲ ಅಂತೇಳಿ ಹೇಳಿ ಕೈ ಮುಗಿದು ಹಿಂದೆ ಬರುವಾಗ ಕೊನೆಯಲ್ಲಿ ಅನಾನಸ್ ಇದ್ದದ್ದು. 2023 ನಿಮ್ಗೆ ಆ ಇಸ್ವಿ ಅಂದಿದ ತಕ್ಷಣ ನೆನಪಾಗುವಂಥದ್ದು ಏನಿದೆ? ಇನ್ನೇನಿದೆ, ಬದುಕಿನ ದೊಡ್ಡ ತಿರುವು. ಮತ್ತೆ ದೇವರು ಮನಸ್ಸು ಮಾಡಿದ್ರೆ, ದೇವರು ಕಣ್ಣು ತೆರೆದ್ರೆ ಏನೆಲ್ಲ ಆಗ್ಬೋದು ಅನ್ನುವಂಥ ಒಂದು ಸಂದರ್ಭ ಟಿಕೆಟ್ ಆದದ್ದು. ನಿಮ್ಗೆ ಟಿಕೆಟ್ ಅನೌನ್ಸ್ ಆಗಿದ ತಕ್ಷಣ ನಿಮ್ಮಲ್ಲಿ ಬಂದಂತ ಭಾವನೆ, ನಿಮ್ ಜೊತೆಗಿದ್ದಂಥವ್ರ ಭಾವನೆ ಹೇಗಿತ್ತು? ಟಿಕೆಟಿನ ಸಂದರ್ಭದಲ್ಲಿ ಹೇಗಾಗಿತ್ತು ಕೇಳಿದ್ರೆ, ಬಹುಶಃ ಚೆನ್ನಾಗಿದ್ದಿದ್ರೆ ನಾನು ಬಹುಶಃ ಇದನ್ನು ಒಪ್ತಿರ್ಲಿಲ್ವೇನೋ, MLA ಅನ್ನುವಂಥದ್ದು. ತುಂಬ ಹಿಂದೆ ಚರ್ಚೆ ಆದಾಗಲೂ ನಾನು ಆಗ ಹೇಳೋದು, ನಮ್ಮ ಹತ್ರ ಆದರೆ
4 ಜನಕ್ಕೆ ಉಪಕಾರ ಮಾಡಿ ಸ್ವತಂತ್ರ ಇರುವುದು. ಇದು ರಾಜಕೀಯ ಹಾಗಲ್ಲ, MLA ಹಾಗಲ್ಲ, ಉಪಕಾರ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಅವ್ನು ನಮಗೋಸ್ಕರ ಓಡಾಡಿರ್ತಾನೆ, ಇಲ್ಲ ಓಟ್ ಹಾಕಿರ್ತಾನೆ. ಆಮೇಲೆ ಮಾಡಿದಾಗ್ಲೂ ಸಮಾಧಾನ ಆಗದೆ ಬಯಸ್ಕೊಳ್ಳೋದು ಇದೆ. ಸೊ ಇದಲ್ಲದೆ ನಮ್ಮಷ್ಟಕ್ಕೆ ನಾವಿರ್ಬೇಕು ಅಂತಿದ್ದದ್ದು. ಆದ್ರೆ ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಕೇಳಿದ್ರೆ, ನಾವು ಯಾರನ್ನ ಹಿಂದೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾ ಉಪಾಧ್ಯಕ್ಷ ಆಗಿದ್ದಾಗ ತುಂಬಾ ಜನರನ್ನ ಸಂಘಟನೆಗೆ ಕರ್ಕೊಂಡು ಬಂದಿದ್ದೆವು, ಇಳಿಸಿದ್ದೆವು. ಅವರು ಬಂದು ಬೈತಾ ಇದ್ರು ನಾವು ಸೈಲೆಂಟ್ ಇದ್ದಾಗ. ಕ್ಷೇತ್ರ ಹಾಳಾಗಿದೆ, ಕ್ಷೇತ್ರದಲ್ಲಿ ತೊಂದರೆ ಆಗ್ತಾ ಉಂಟು, ನೀವು ನಮ್ಮನ್ನೆಲ್ಲ ನಡು ನೀರಲ್ಲಿ ಬಿಟ್ಟು ಹೋದ್ರಿ, ಇಂಥದ್ದೆಲ್ಲ ಅವ್ರು ಬಂದು ಹೇಳ್ತಾ ಇದ್ರು. ಪಾಪ ಪೂರ್ಣಾವಧಿ ರಾಜಕೀಯ ಮಾಡ್ಕೊಂಡಿರುವವರೆಲ್ಲ ಆ ರೀತಿ ಒಂದಷ್ಟು ತೊಂದರೆಯಲ್ಲಿದ್ರು. ಸೊ ಅವ್ರು ಹೇಗಾಗಿದ್ರು ಕೇಳಿದ್ರೆ, ನನಗೆ ಆಗದೆ ಇದ್ರೆ ತಾವೆಲ್ಲ ಏನೋ ಅಪಾಯಕ್ಕೆ ಹೋಗಿ ಬಿಡ್ತೇವೆ, ನಮ್ಮ ಬದುಕೆ ಮುಗ್ದು ಬಿಡ್ತದೆ, ಮತ್ತೆ ಇನ್ಯಾರೋ ಬರ್ತಾರೆ, ಇನ್ಯಾರೋ ನಮ್ಮನ್ನು ಹಿಂಸೆ ಕೊಡ್ತಾರೆ ಅನ್ನೋ ಪರಿಸ್ಥಿತಿ ಹೋಗಿದ್ರು. ನಿಮಗೆ ಕೊನೆಗೆ ಅನೌನ್ಸ್ ಆದ ಸಂದರ್ಭದಲ್ಲಿ ಹೇಗಿತ್ತು ಕೇಳಿದ್ರೆ, ಆಗದೆ ಇದ್ದಿದ್ರೆ ಏನೆಲ್ಲ ಅಪಾಯ ಆಗ್ತಿತ್ತು ಅನ್ನೋದೆಲ್ಲ ಕಣ್ಣೆದುರಿಗೆ ಬರ್ತಿತ್ತು. ನನಗೆ ಮಾತ್ರ ಅಲ್ಲ, ಒಂದಷ್ಟು ಜನ ಅದಕ್ಕೋಸ್ಕರ ಸಮಯ ಕೊಟ್ಟು ಓಡಾಡಿದವರು ಅವರೆಲ್ಲರನ್ನು ಸೇರಿಸಿ. ಬಟ್ ಎಲ್ಲವೂ ದೇವ್ರ ಇಚ್ಛೆಗೆ ಬಿಟ್ಟಿದ್ದೆವು. ಕೊನೆಗೆ ಏನಾಗ್ತದೆ ಕೇಳಿದ್ರೆ, ದೇವ್ರ ಇಚ್ಛೆ ಇದ್ದಾಗೆ ಆಗೋದು ಅನ್ನುವಂಥದ್ದು ಅಂದ್ಕೊಂಡಿದ್ದೆವು. ಸೊ ಸಂಘಟನೆ ಪಕ್ಷ ಅನ್ನುವಂಥದ್ದು ಕೊನೆಗೂ ಬಲವಾದ ತೀರ್ಮಾನ. ಯಾಕೆ ಕೇಳಿದ್ರೆ ಆ ಸಂದರ್ಭದಲ್ಲಿ ಒಂದಿತ್ತು, ಏನಂತ ಕೊಡೋದು, ಏನಂತ ಕೊಡೋದು, ಈ ಪ್ರಶ್ನೆಗೆ ಅವತ್ತು ದೊಡ್ಡ ಪ್ರಶ್ನೆ ಅದು. ಆರ್ಥಿಕ ಸಾಮರ್ಥ್ಯ ಇದೆ ಅಂತ ಕೊಡೋದಾ, ಭಾರಿ ದೊಡ್ಡ ಕಮ್ಯುನಿಟಿ, ಕುಟುಂಬದ ಹಿನ್ನೆಲೆ, ಗೌರವಾನ್ವಿತ ಭಾರಿ ದೊಡ್ಡ ಸಮಾಜ ಅಥವಾ ಕುಟುಂಬ ಅಂತ ಕೊಡೋದಾ, ಏನಂತ ಕೊಡೋದು? ಒಬ್ಬ ಸ್ವಯಂ ಸೇವಕ, ಒಬ್ಬ ಕಾರ್ಯಕರ್ತ, ಹಿಂದೆ ಪಕ್ಷದಲ್ಲಿ 10 ವರ್ಷ ಕೆಲಸ ಮಾಡಿದ ಕಾರ್ಯಕರ್ತ ಅನ್ನೋದು ಬಿಟ್ಟರೆ ಇನ್ಯಾವ ಹಿನ್ನೆಲೆ ಇರಲಿಲ್ಲ. ಅದನ್ನು ನಾನು ಈಗ ನೆನ್ಪು ಮಾಡ್ಕೊಳ್ಳೋದು. ನನ್ನ ಸಂಘಟನೆ, ನನ್ನ ಪಕ್ಷ ಆ ಎದೆಗಾರಿಕೆ ತೋರಿಸಿತ್ತು ಕೊಡೋದು ಅಂತೇಳಿ ಹೇಳಿ. ಒಂದು ದೃಶ್ಯ ಹೇಳ್ತಾನೆ, ಆಗ ಇದರ ಇನ್ನೂ ಗಂಭೀರತೆ ಅರ್ಥ ಆಗ್ತದೆ. ಅಕಸ್ಮಾತ್ ನಾವು ಫೇಲ್ ಆದೆವು, ಟಿಕೆಟ್ ಆಯಿತು, ಸೋತೆವು, ಇವತ್ತಿನ ಯಾವ ದೃಶ್ಯವೂ ಇರಲಿಲ್ಲ. ಸ್ವಲ್ಪ ಮುಖ ನೋಡ್ಕೊಂಡು ಕೊಡಿ, ಸ್ವಲ್ಪ ಹಿನ್ನೆಲೆ ನೋಡ್ಕೊಂಡು ಕೊಡಿ, ಯಾರ್ಯಾರಿಗೋ ಕೊಡ್ಲಿಕ್ಕೆ ಹೋಗಿ ಈ ರೀತಿ ಎಲ್ಲ ದುರ್ನಾತ ಮಾಡಬೇಡಿ ಅನ್ನುವ ಬೈಗುಳಕ್ಕೆ ಯಾರೆಲ್ಲ ಒಳಗಾಗ್ತಿದ್ರು. ಅದನ್ನು ನೆನ್ಪು ಮಾಡಿದರೆ ಪಾಸ್ ಆದದ್ರ ಮಹತ್ವ ಅರ್ಥ ಆಗ್ತದೆ. ನಿಮಗೆ ಆ ಸಂದರ್ಭ ಹೇಗಿತ್ತು ಕೇಳಿದರೆ, ನಮ್ಮ ಜೊತೆಗಿರುವ 100 ಜನ ಓಡಾಟಗಾರರಲ್ಲಿ 25 ಜನ ಜೀವ ಬಿಟ್ಟು ಓಡಾಡ್ತಿದ್ರು. ಅವರಿಗೆ ಅವರ ಬದುಕಿಗಿಂತ ದೊಡ್ಡದು ಈ ಒಂದು ಸಂದೇಶ ಸಾಮಾನ್ಯ ಕಾರ್ಯಕರ್ತನೊಬ್ಬನಿಗೆ ಕೊಟ್ಟದ್ದು, ಸಾಮಾನ್ಯ ಕಾರ್ಯಕರ್ತನ ಬೆನ್ನಿಗೆ ಸಮಾಜ ನಿಲ್ಲುವುದನ್ನು ಓಡಾಟ. ಆದರೆ ಇನ್ನೊಂದು 75 ಜನಕ್ಕೆ ಈಚೆ ಬಿಡ್ಲಿಕ್ಕೆ ಮನಸ್ಸಿಲ್ಲ. ನಮ್ಮ ಪಕ್ಷ, ನಮ್ಮ ಅಭ್ಯರ್ಥಿ ಆಚೆ, ಇದು ಗೆಲ್ಲೋದಿಲ್ಲ, ಇದು ಗೆಲ್ಲಕ್ಕೆ ಆಗದ್ದು, ಇದು ಸುಮ್ಮನೆ ನಾವು ಬಲಿಯಾದೆವು, ಎಂಥ ತೀರ್ಮಾನ ತಗೊಂಡ್ರು ಅನ್ನೋದು ಕೊನೆಗೆ ಘೋಷಣೆ ಆಗುವವರೆಗೂ ಅದೇ ಭಾವನೆಯಲ್ಲಿ ಇದ್ರು. ಸೊ ಇದು ನಮಗೆ ಫೀಡ್ಬ್ಯಾಕ್ ತಗೊಳ್ತಾ ಬರ್ತಿದ್ರು, ಹೇಗೆ ಮಾಡೋದು, ಅವ್ರನ್ನೆಲ್ಲ ವಿಶ್ವಾಸಕ್ಕೆ ಭರಿಸೋದು ಹೇಗೆ ಅಂತ. ಬಟ್ ನಮ್ದೊಂದು ಸೂತ್ರ ಇತ್ತು, ಹೋಗ್ತಾ ಇರೋದು, ದೇವರು ತೋರಿಸಿದ ದಾರಿಯಲ್ಲಿ ಹೋಗ್ತಾ ಇರೋದು. ಕೊನೆಗೆ ದೇವ್ರು ಏನು ಇಚ್ಛೆ ಆಗಿರ್ತದೆ ಅದೇ ಆಗಿತ್ತು. ನನ್ನ ತಂದೆಯವರು ಒಂದು ಮಾತು ಹೇಳಿದ್ರು, ಟಿಕೆಟ್ ಆದ ಗೆದ್ದ ಮರುದಿವಸ ಬಂದು, ಏನ್ ಮಾಡಿದ್ರಿ ನೀವು ಈ ಒತ್ತಡದ ಕಾಲದಲ್ಲಿ ಅಂತ ತಂದೆಯವ್ರಿಗೆ ಕೇಳಿದೆ. ಪಾಪದವರು ತುಂಬಾ ಏನು ಈ ಲೋಕದ ದೊಡ್ಡ ಕಥೆಯಲ್ಲಿ ಇರೋದಿಲ್ಲ. ಅವ್ರು ಹೇಳಿದ್ರು, ಟಿಕೆಟ್ ಆಗೋ ಮೊದಲೇ ಕೊಲ್ಲೂರಿಗೆ ಹೋಗಿದ್ರಂತೆ. ಏನ್ ಬೇಡ್ಕೊಂಡ್ರಿ ಅಮ್ಮನ ಹತ್ರ ಅಂತ ಕೇಳಿದೆ. ಅದೇ ಪ್ರಶ್ನೆ ಇತ್ತು, ಕೊಲ್ಲೂರ್ಗೆ ಹೋಗಿದ್ರ ಅಂತ. ಅವ್ರ ತಂದೆಯವರು ಅವರು ಬೇರೆ ಏನು ಇದಿಲ್ಲ, ಕೊಲ್ಲೂರು ಅಮ್ಮನಿಗೊಂದು ಪ್ರತಿ ಶುಕ್ರವಾರ ಹೂ ಕಳಿಸುವುದು ಅವ್ರದ್ದೊಂದು ಭಕ್ತಿ ಅದು. ಅದ್ ನೋಡುವಾಗ್ಲೇ ನಮ್ಗೊಂದು ಭಕ್ತಿ ಬರ್ತದೆ. ಆ ರೀತಿ ಕೇಳಿದೆ. ಅವ್ರ ಮೂಕಾಂಬಿಕೆ ಹತ್ರ ಏನ್ ಬೇಡ್ಕೊಂಡಿದ್ರು ಕೇಳಿದ್ರೆ, ಗೆಲ್ಲುದಲ್ಲಾದ್ರೆ ಟಿಕೆಟ್ ಕೊಡಬೇಡ ಅಂತ ಹೀಗೆ ಕೇಳಿದ್ರು. ರಾಜಕೀಯದಲ್ಲಿ ಹೇಗೆ ಕೇಳಿದ್ರೆ, ಒಮ್ಮೆ ಟಿಕೆಟ್ ಕೊಟ್ರೆ ಸೋತ್ರೆ ಮುಂದಿನ ಸರ್ತಿ ಅಂತೂ ಟ್ರ್ಯಾಕಿಗೆ ಬಂದಾಗ ಆಯ್ತಲ್ಲ ಅಂತ ಒಂದು ಲೆಕ್ಕಾಚಾರ ಇರ್ತದೆ. ಇವ್ರದ್ದು ಹಾಗಿರ್ಲಿಲ್ಲ. ಅಂದ್ರೆ ಒಂದು ಮುಗ್ಧತೆ ಹೇಳಿದ್ ನಾನು, ಗೆಲ್ಲುವುದಲ್ಲ ಆದ್ರೆ ನೀನ್ ಟಿಕೆಟೇ ಕೊಡಬೇಡ ಅಂದ್ರೆ ಮರ್ಯಾದೆ ಹೋಗ್ತದೆ ಅನ್ನೋ ಇನ್ನೊಂದು ಸಂದೇಶ ಅವ್ರ ಲೆಕ್ಕದಲ್ಲಿ ಇತ್ತು. ಬಟ್ ದೇವ್ರ ಇಚ್ಛೆ ಪ್ರಕಾರ ಇದಿಷ್ಟು ನಡೆದಿದೆ. ಅದು ಇವತ್ತಿಗೂ ಮೈ ರೋಮಾಂಚನ ಆಗುದು ಏನ್ ಕೇಳಿದ್ರೆ, ಬೈಂದೂರಿನ ಜನ ಒಬ್ಬನಿಗೆ ಓಟ್ ಹಾಕ್ಬೇಕಲ್ಲ, ಏನಂತ ಹಾಕೋದು, ನನ್ನಿಂದ ಉಪಕಾರ ಇಲ್ಲ, ನನ್ನಿಂದ ಇನ್ನೇನೋ ಒಂದು ಬೆಂಬಲ ಇಲ್ಲ, ಅವ್ರಿಗೆ ಒಂದೇ ಇದ್ದದ್ದು ನಮ್ಮಂತೆ ಒಬ್ಬ ಅಂತ, ನಮ್ಮ ಹಾಗೆ ಒಬ್ಬ ಅಂತ. ಈಗಲೂ ಸಹಿತ ಶಾಲೆ ಮಕ್ಕಳು, ಹೈಸ್ಕೂಲ್ ಮಕ್ಕಳೆಲ್ಲ ಶಾಲೆಗೆ ಹೋಗುವಾಗ ಒಂದಷ್ಟು ಜನ ಒಟ್ಟಾಗಿ ಗುರುವಣ್ಣ ಅಂತೇಳಿ ಹೇಳಿ ಕೂಗುವಾಗ ನನಗೆ ಬಚಾವ್ MLA ಅವ್ರು ಅಂದಿಲ್ಲ ಅಲ್ಲ, ಈಗಲೂ ಅವರಲ್ಲಿ ಗುರುವಣ್ಣ ಅಂತಿದ್ಯಲ್ಲ, ಅಂದ್ರೆ ಹತ್ರ ಇದ್ದನಲ್ಲ ಅನ್ನುವಂತ ಒಂದು ಖುಷಿಗೆ ಬರ್ತದೆ. ಸೊ ಇದೆಲ್ಲವೂ ದೇವ್ರ ಇಚ್ಛೆ ಅಂತ ಅನ್ಕೊಂಡಿದ್ದೆ. ನೀವು ಟಿಕೆಟ್ ತಗೊಂಡಿದ ತಕ್ಷಣ ಕೊಲ್ಲೂರ್ಗೂ ಹೋಗುವಂತದ್ನ ಕೇಳಿದ್ವಿ. ಕೊಲ್ಲೂರ್ಗೆ ಹೋದಾಗ ನೀವು ಅಮ್ಮನವ್ರನ್ನ ಹೇಗ್ ನೋಡಿದ್ರಿ? ಮುಂಚೆ ನೋಡಿದ್ದಕ್ಕೂ ಟಿಕೆಟ್ ಬಂದ ಆಮೇಲೆ ನೋಡೋ ರೀತಿಗೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಹೇಗ್ ನೋಡಿದ್ರಿ ಅಮ್ಮನವ್ರನ್ನ?
ಕೊಲ್ಲೂರಿನಲ್ಲಿ ಒಂದು ನಂಬಿಕೆ ಇದೆ, ಮತ್ತದು ಕಣ್ಣೆದುರಿಗೆ ಕಾಣ್ತದೆ. ಹೆಚ್ಚಾಗಿ ಕೇರಳದ ವ್ಯಕ್ತಿಗಳದ್ದು ಉದಾಹರಣೆಗಳು ಜಾಸ್ತಿ ಅಲ್ಲಿರೋದು. ಅವನೇನೋ IGP, DGP, DC ಇನ್ನೇನೋ ಆಗಿರ್ತಾರೆ. ಯಾವುದೋ ಅಪಾಯಕ್ಕೆ ಸಿಲುಕಿ ಆ ಪೋಸ್ಟ್ ಹೋಗ್ತದೆ, ಸಸ್ಪೆಂಡ್ ಆಗ್ತದೆ, ಏನೋ ಒಂದು ಆಗ್ತದೆ. ಇನ್ನು ತಮಿಳುನಾಡಿನವ್ರು ಒಂದಷ್ಟು ಜನ ದೊಡ್ಡ ದೊಡ್ಡ ವ್ಯವಹಾರದಲ್ಲಿ ಇರ್ತಾರೆ, ನಷ್ಟಕ್ಕೆ ಹೋಗ್ತಾರೆ. ಒಂದು ರೀತಿಯಲ್ಲಿ ಅನಾಥರು ಅನ್ನೋ ರೀತಿ ಆ ಸಂದರ್ಭ, ಸೋಲಿನ ಸಂದರ್ಭವೇ ತಾನೆ, ತಾಯಿ ನೆನಪಾಗೋದು, ಅಮ್ಮ ನೆನಪಾಗೋದಲ್ಲ. ಸೋತಿರ್ತಾರೆ. ಅವರು ತಿಂಗಳಿಗೊಮ್ಮೆ ಅಮಾವಾಸ್ಯೆಗೆ ಬರೋದು, ಹುಣ್ಣಿಮೆಗೆ ಭೇಟಿ ಅಂತ ಬರೋದು, ಸ್ವಲ್ಪ ಹತ್ತಿರ ಇದ್ರೆ ಶುಕ್ರವಾರಕ್ಕೆ ಭೇಟಿ ಅಂತ ಬರೋದು, ವಿದೇಶದಲ್ಲಿರುವವರು ವರ್ಷಕ್ಕೆ 2 ಸರ್ತಿ ಬರುವುದು, ಇದೆಲ್ಲವೂ ತಾಯಿಯ ದರ್ಶನಕ್ಕೆ ಬರುವವರು. ಸೋತ ಅಲ್ಲಿಂದನೇ ಬರ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವರ ಭೇಟಿ, ಅವರ ಭಕ್ತಿ, ಅವರು ಬರ್ತಾ 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 ನಿಧಾನಕ್ಕೆ ಸುಧಾರಿಸುವ ಪರಿಸ್ಥಿತಿ ನಮಗೂ ಕಾಣ್ತದೆ. ಕೊಲ್ಲೂರಿಗೆ ಬರೋದು ಬಿಡುದಿಲ್ಲ, ಅವರು ಸುಧಾರಿಸಿ ಆಗ್ತದೆ. ಈಗಲೂ ಬರ್ತಾ ಇದ್ದಾರೆ. ನಿಮ್ಗೆ ಆಸ್ಟ್ರೇಲಿಯಾದಿಂದ ವರ್ಷಕ್ಕೆ 2 ಸರ್ತಿ ಬಂದು ಚಂಡಿಕಾ ಹೋಮ ಮಾಡಿ ಹೋಗೋರು ಇದ್ದಾರೆ ಅಲ್ಲಿ. ಸಿಂಗಾಪುರದಲ್ಲಿದ್ದ ಬಂದು ಹೋಗ್ತಾ ಇರುವಂತ ಕುಟುಂಬಗಳು ಇದೆ ಅಲ್ಲಿ. ಅವರ ಬದುಕಿನಲ್ಲಿ ಅವರ ಕಷ್ಟ, ಅವರ ಬದುಕಿನಲ್ಲಿ ಅವರ ಯಶಸ್ವಿ, ಎಲ್ಲವೂ ತಾಯಿಗೆ ಸಮರ್ಪಿತ ಮತ್ತು ತಾಯಿಯಿಂದ ಅಂತೇಳಿ ಹೇಳಿ. ಸೊ ನಾವು ಇಷ್ಟು ನಷ್ಟಕ್ಕೆ ಹೋದಾಗ್ಲೂ ಗುರುಗಳು ಹೇಳಿದ್ದಾನೆ, ಅವಳು ಪಾದ ಬಿಟ್ರೆ ಬೇರೆ ಏನು ನಿನಗೆ ಕಾಣಬಾರದು ಮತ್ತು ನಿಂಗೆ ದಾರಿಯೂ ಇಲ್ಲ. ಸೊ ಬದುಕಿರುವುದು ಅಲ್ಲೇ ಅಂತೇಳಿ ಹೇಳಿ ಅವಳ ಹತ್ರ ಬೇಡ್ಕೊ, ಅವಳು ಏನ್ ಮಾಡ್ತಾಳೆ ಹಾಗೆ ಅಂತ. ಸೊ ಈ ಭಕ್ತಿ ಅನ್ನೋದು ಅವ್ರು ಕಲಿಸಿಕೊಟ್ಟದ್ದು. ಸೊ ಅಲ್ಲಿ ಹೋದಾಗಲೂ ನಿನ್ನಿಚ್ಛೆ, ನನಗೆ ಇಷ್ಟು ಕಷ್ಟಕ್ಕೆ ಹೋಗಿ ನನಗೇನಾದ್ರು ಮಾಡಿಕೊಂಡೆ, ಏನಾದರೂ ಪ್ರಾಣ ಕಳ್ಕೊಂಡೆ ಅಂದ್ರು ಕುಟುಂಬ ಅರ್ಧ ದಾರಿಯಲ್ಲಿ ಆಗ್ತದೆ. ನಾನು ಇನ್ನೂ ಒಂದಷ್ಟು ಜನರನ್ನ ಅಪಾಯಕ್ಕೆ ಹಾಕಿದ್ದೇನೆ. ಸೊ ಮೊದಲು ಅವ್ರನ್ನ ಹೊರಗೆ ತರಬೇಕು. MLA ಅಂತ ಬೇಡ್ಕೊಂಡದಕ್ಕಿಂತ ಇದರಿಂದ ಪಾರ್ ಮಾಡು ಅಂತೇಳಿ ಹೇಳುವ ಪ್ರಾರ್ಥನೆ ಇತ್ತೇನು. ಸೊ ಅದಾಗುವಾಗ ಟಿಕೆಟ್ ಆಯ್ತು. ಆ ಸಂದರ್ಭದಲ್ಲೂ ಹೋದೆ, ಇಲ್ಲಿವರೆಗೆ ತಂದೆ, ನನಗೆ ಗೊತ್ತಿಲ್ಲ ಮುಂದೆ ಏನು ಅಂತ, ಎದುರುಗಡೆ ಬ್ಲ್ಯಾಂಕ್ ಇದೆ, ಬಟ್ ನಿನ್ನ ನಂಬ್ಕೊಂಡು ಹೊರಡ್ತೇವೆ ಅಂತ. ಗೆದ್ದಾಗ ವಾಪಸ್ ಹೋದೆ. ಗೆಲ್ಲಿಸಿದ್ದಿ ಅಂದ್ರೆ ಏನೋ ಉದ್ದೇಶ ಇರಬೇಕು. ಬೈಂದೂರಲ್ಲಿ ಏನಾಗಬೇಕು, ಕೊಲ್ಲೂರಲ್ಲಿ ಏನಾಗಬೇಕು, ಇನ್ನೇನಾಗಬೇಕು, ಅವಳ ಮನಸ್ಸಿನಲ್ಲಿ ಇದ್ದದ್ದು ಇವತ್ತಿಗೂ ನನಗೆ ಅರ್ಥ ಆಗಲಿಲ್ಲ. ಸರ್ಕಾರ ಅನುದಾನ ಇಲ್ಲ, ಮತ್ತೊಂದಿಲ್ಲ, ಇಂಥದ್ದೆಲ್ಲ ಇದೆ. ಆದ್ರೆ ಅವಳು ಗೆಲ್ಲಿಸಿದ್ದಾಳಂದ್ರೆ ಏನೋ ಒಂದು ಉದ್ದೇಶ ಇರ್ತದೆ. ಅದು ಏನು ಅಂತ ನನಗೂ ಗೊತ್ತಿಲ್ಲ. ಅದು ಎಲ್ಲಿಯಾದ್ರೂ ಕಾಣಿಸು, ಎಲ್ಲಿಯಾದ್ರೂ ತೋರಿಸು. ನಾನಂತೂ ಕೈಕಾಲು ಬಡಿತಾ ಇರ್ತೇನೆ, ಅಂದ್ರೆ ಈಜ್ತಾ ಇರ್ತೇನೆ. ಯಾವ ದಿಕ್ಕಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಸೊ ಈಜ್ತಿರ್ತೇನೆ ಅನ್ನೋ ರೀತಿಯಲ್ಲಿ ಈಗಲೂ ಅಷ್ಟೇ ಕೈಕಾಲು ಬಡಿತಾ ಇದ್ದೇನೆ. ಅದು ಯಾವ ದಿಕ್ಕಿಗೆ ಎಳ್ಕೊಂಡು ಹೋಗ್ತದೆ ರಭಸ ಹೋಗ್ಲಿ, ಬಟ್ ನಾನಂತೂ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ದೇವಿ ಎದುರುಗಡೆ ಇಷ್ಟೇ ಇರುದು. ಅಷ್ಟು ಜನರ ಬದುಕು ತೋರಿಸಿದಾಗೆ ನನಗೂ ಒಂದು ಸಿಕ್ತಲ್ಲ. ನಾನೇನು ಕೇರಳದ ಹೇಳಿದೆ, ತಮಿಳ್ನಾಡು ಹೇಳಿದೆ, ಸಿಂಗಾಪುರದ ಹೇಳಿದೆ, ನಾನು ಅಲ್ಲಿಂದನೇ ಶುರುವಾದಾಗ ಆಯ್ತಲ್ಲ. ಅವಳ ಇಚ್ಛೆ ಇದ್ದಷ್ಟು ದಿವಸ ಆಗ್ಲಿ ಅಂತ. ಈಗ ಬೈಂದೂರು ಕ್ಷೇತ್ರ ಅಂದಿದ ತಕ್ಷಣ ಕೊಲ್ಲೂರೇ ನೆನಪಾಗುವಂಥದ್ದು ಎಲ್ರಿಗೂ ಕೂಡ. ಅಮ್ಮನವರು ಕೊಲ್ಲೂರು ಮೂಕಾಂಬಿಕೆನೆ ನಿಮ್ನ ಆಯ್ಕೆ ಮಾಡಿದ್ರು ಅನ್ನುವಂತ ಒಂದು ನಿಮ್ ಸೇವೆಗೋಸ್ಕರನೇ, ಆ ಅಮ್ಮನವ್ರ ಸೇವೆಗೋಸ್ಕರನೇ ನಿಮ್ನ ಆಯ್ಕೆ ಮಾಡಿದ್ರು ಅಂತ ಅನ್ಕೊಳ್ಬೋದಾ? ಅಲ್ಲ, ಅಲ್ಲಿ ನನ್ನ ಭಕ್ತಿ ನಾನ್ ಬೇಡ್ಕೊಂಡೆ, ಅಮ್ಮನ ಪ್ರಸಾದ ಸಿಕ್ಕಿದೆ. ಅವಳಿಗೇನ್ ಸೇವೆ ಆಗಿದೆ ನನ್ಗೆ ಗೊತ್ತಿಲ್ಲ. ಅವಳಿಗೆ ಎಲ್ರು ಭಕ್ತರೆ. ನಾನು ನನ್ನ ಎದುರಿನ ಅಭ್ಯರ್ಥಿ ಇಬ್ರು ಅವಳ ಭಕ್ತರೇ ಆಗಿರ್ತೇವೆ. ಸೊ ಹಾಗಾಗಿ ದೇವರ ಪ್ರಸಾದ, ದೇವರ ಇಚ್ಛೆ ಅನ್ನೋದು ನಮ್ಗೇನು ಗೊತ್ತಾಗಿರೋದಿಲ್ಲ. ಸೊ ಅವಳ ಇಚ್ಛೆಯಿಂದ ಆಗಿರ್ತದೆ. ನಾನಿನ್ ಸೇವೆ ಮಾಡ್ಬೇಕಷ್ಟೇ, ಅದೇನು ಅಂತ ಗೊತ್ತಿಲ್ಲ. ನೀವು ಹೇಳಿದಾಗೆ ನಮ್ ಕ್ಷೇತ್ರ ಮೂಕಾಂಬಿಕೆ ಕ್ಷೇತ್ರ ಅಂತ. ಬೈಂದೂರು ಕ್ಷೇತ್ರ ಅನ್ನೋದು ತುಂಬಾ ಜನರಿಗೆ ಮೂಕಾಂಬಿಕೆ ಕ್ಷೇತ್ರ ಅಂದ್ರೆ ಗೊತ್ತಾಗ್ತದೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಅವಳ ಕ್ಷೇತ್ರ ಹೇಗಿರ್ಬೇಕು ಹಾಗೆ ನಾವು ಇಟ್ಕೋಬೇಕು. ಅದಕ್ಕೆ ಪೂರಕವಾದ ವಾತಾವರಣ ಬೇಕು. ಇಡೀ ಬೈಂದೂರು ಕ್ಷೇತ್ರ ಅನ್ನೋದು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಕ್ಷೇತ್ರ, ದೇವಸ್ಥಾನಗಳ ಕ್ಷೇತ್ರ ಅಂತ ಮಾಡಿಕೊಂಡು ಎಲ್ಲ ದೇವಸ್ಥಾನಗಳಿಗೂ ಬಂದು ಹೋಗುವಾಗೆ, ಕೊಲ್ಲೂರು ಮೂಕಾಂಬಿಕೆ, ಕಮಲಶಿಲೆ ದುರ್ಗಾ ಪರಮೇಶ್ವರಿ, ಬೈಂದೂರು ಸೇನೇಶ್ವರ, ಬೈಂದೂರು ಸೋಮೇಶ್ವರ, ಅಗಸ್ತೇಶ್ವರ ದೇವಸ್ಥಾನ, ಕಿರಿಮಂಜೇಶ್ವರ, ಗುಹೇಶ್ವರ, ಹೀಗೆ ತುಂಬಾ ದೇವಸ್ಥಾನಗಳಿದೆ. ಯಾರೋ ಒಬ್ಬ ನೊಂದು ಬೆಂದು ಬೈಂದೂರಿಗೆ ಬಂದ ಅಂತ ಹೇಳಿದ್ರೆ ದೇವಿ ದರ್ಶನದ ಜೊತೆಗೆ ಒಂದಷ್ಟು ದೇವಸ್ಥಾನಗಳ ದರ್ಶನ ಆಗಿ ಹೋಗ್ಬೇಕು. ಅವನಿಗೆ ಒಳ್ಳೇದಾಗುವಾಗ ಆಗ್ಬೇಕು. ಅಂಥದ್ದೊಂದು ತೀರ್ಥಕ್ಷೇತ್ರ ಇಡೀ ಬೈಂದೂರು ಕ್ಷೇತ್ರ ಆಗಬೇಕು. ಬಟ್ ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳು, ವ್ಯವಸ್ಥೆಗಳು ಅದೆಲ್ಲವೂ ಆಗಬೇಕು. ನಿಧಾನಕ್ಕೆ ಆಗ್ತಾ ಹೋಗ್ಬೋದು. ಇವತ್ತಿನ ವಾತಾವರಣದಲ್ಲಿ ಅದರ ತಯಾರಿ ಮಾತ್ರ ಮಾಡ್ತಾ ಇದ್ದೇವೆ. ಈಗ ಒಂದು ಚುನಾವಣೆ ಅನ್ನುವಂಥದ್ದು ಒಂದು ಅಗ್ನಿ ಪರೀಕ್ಷೆನೆ ನೇರ. ಯಾಕಂತ ಹೇಳಿದ್ರೆ ಎಲ್ಲಾ ಪಕ್ಷದವರು ಕೂಡ ದುಡ್ಡು ಹಂಚುವಂಥದ್ದು, ಪ್ರತಿಯೊಂದರು ಆಮೇಶ ಎಲ್ಲವೂ ಕೂಡ ನಡೀತಾ ಇರುತ್ತೆ. ನೀವ್ ಹೇಗೆ ಚುನಾವಣೆಯನ್ನ ನಿಭಾಯಿಸಿದ್ರಿ?